ಸೂಪರ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಜಾ ಟಾಕೀಸ್ ಪವರ್ಡ್ ಬೈ S23 ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಓಕೆ, ಇವತ್ತು ನಮ್ಮ ಮಜಾ ಮನೆಗೆ ಬರ್ತಾ ಇರುವಂತ ಗೆಸ್ಟ್ ಅನ್ನ ಇನ್ವೈಟ್ ಮಾಡೋಣ. ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಂದ್ರೆ ಅದು ಭದ್ರವಾಗಿ ನಿಲ್ಬೇಕು, ಒಂದು ಸೂಪರ್ ಹಿಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಹಲವಾರು ಪಿಲ್ಲರ್ಗಳು ಬಹಳ ಮುಖ್ಯ. ಕಲಾವಿದರು, ತಂತ್ರಜ್ಞರು, ಕ್ರಿಯೇಟಿವ್ ಟೀಮು, ಪ್ರೇಕ್ಷಕರು ಎಲ್ಲರೂ. ಆದ್ರೆ ಇದಕ್ಕೆ ಫಸ್ಟ್ ಜೀವ ತುಂಬಿಸೋದು ಅಂದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್. ಸೊ ಇವತ್ತು ಇಬ್ಬರು ಅದ್ಭುತವಾದಂತಹ ಮ್ಯೂಸಿಕ್ ಡೈರೆಕ್ಟರ್ಸ್ ನಮ್ಮ ಮಜಾ ಟಾಕೀಸ್ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ಗುರು ಕಿರಣ್ ಅಂಡ್ ರಘು ದೀಕ್ಷಿತ್. ಎಲ್ಲ ಕುರುಗು ವಾಸಿ ಮಾಡೋ ಮಜ್ಜಾ ಮನೆಗೆ ಹಾ, ಹೇಗಿದ್ದೀರಾ ಇಬ್ರು? ಸಿಕ್ಕಾಬಿಡ ಸಣ್ಣ ಆಗಿದ್ದೀರಿ ನೀವು. ಥ್ಯಾಂಕ್ ಯು ಸರ್. ಹೆಂಗೆ ಮ್ಯಾಜಿಕ್ ಮ್ಯಾಜಿಕ್ ಎಲ್ಲಾದ್ರೂ ಊಟ ಮಾಡೋದು ನಿಲ್ಸ್ಬಿಟ್ಟಿದ್ದೀನಿ ಅಷ್ಟೇ. ಹೌದಾ ಗುರು? ಇವನ್ ನೀವು ರೆಡ್ಯೂಸ್ ಹೌಕಮ್ ಅಂದ್ರೆ ಮಾಡಿದ ಊಟ, ಹೆಂಡತಿ ಮಾಡಿದ ಊಟ, ಅದಕ್ಕೋಸ್ಕರ ಸಣ್ಣ ಆಗ್ತಿದ್ದೀರಾ. ಏನ್ ತಿನ್ನಿಸ್ತಾ ಇದ್ರು ಅದನ್ನ ಹೇಳಿ ಸರ್ ಫಸ್ಟ್. ಇನ್ಮೇಲೆ ನನಗೆ ಗೊತ್ತಾಗ್ತಿಲ್ಲ ಏನ್ ತಿಂತ ಇದೆ. ನೋಡ್ರಿ ಇವರು ಇಷ್ಟೊಂದು ಕ್ರೆಡಿಟ್ ಕೊಟ್ಬಿಟ್ಟು ಈಗ ಕ್ರೆಡಿಟ್ ಕಿತ್ಕೊಂಡಂಗ ಆಯ್ತದೆ. ಇಲ್ಲ, ಪಲ್ಲವಿ ಇಸ್ ಅ ವೆರಿ ಗುಡ್ ಕುಕ್. ಗುಡ್. ವೆಲ್ಕಮ್ ವೆಲ್ಕಮ್, ಬನ್ನಿ ಕೂತ್ಕೊಳ್ಳಿ ಪ್ಲೀಸ್. ಗುರು, ಐ ವಾಂಟ್ ಟು ಆಸ್ಕ್ ಯು, ಒಂದೇ ದಿನ 2 ಶೋ ತಾವು ಮಾಡಿದಿರಲ್ಲ, ಇದ್ರ ಬಗ್ಗೆ ನಮಗ್ ತಿಳ್ಕೊಂಡಾಗ ಐ ವಾಸ್ ವೆರಿ ಕ್ಯೂರಿಯಸ್. ಒಂದೇ ದಿನ ಒಂದೇ ಟೈಮಲ್ಲಿ 2 ಬೇರೆ ಬೇರೆ ಜಾಗದಲ್ಲಿ ಹೆಂಗ್ ಶೋ ಮಾಡಿದ್ದು ಗುರು? ಇದು ಒಂದು ಕ್ಯಾಲಿಕಟ್ ಅಲ್ಲಿ, ಇನ್ನೊಂದು ಇಂಟೀರಿಯರ್ ಮ್ಯಾಂಗ್ಳೂರಲ್ಲಿ. ಆಕ್ಚುಲಿ ಒಂದು ಮಂಗಳೂರಲ್ಲಿ ಶೋ ನನ್ನ ಕಸನ್ ಬಂದು ಇಲ್ಲ ಬರ್ಬೇಕು ಗೆಸ್ಟ್ ಆಗಿ. ದ ವೇ ಇಟ್ಸ್ ಮೈ ಕಸನ್ ವೇ ಶೀ ಸೆಡ್ ವಾಸ್, ಅವ್ರಿಗೆ ಬುದ್ಧಿಲಿ ನಿನ್ ಕರೆದಿದ್ದಾರೆ ಅಂದ್ರು. ನಾನು ಹೌದಾ ಅಂದ್ರೆ ಐ ಫೊಗಾಟ್ ಅಬೌಟ್ ಇಟ್ ಅಂಡ್ ಶಿ ಸೆಡ್ ಶಿ ಹಸ್ ಕನ್ಫರ್ಮ್ಡ್ ಅಲ್ಲಿ. ನಾನು ಸೇಮ್ ಡೇ ಆ ಟೈಮಲ್ಲಿ ಕೇರಳದಲ್ಲಿ ಮಾರ್ಕೆಟ್ ವಾಸ್ ವೆರಿ ಗುಡ್, ಸೊ ಇಟ್ ವಾಸ್ ಹಿಂದಿ ಪ್ರೋಗ್ರಾಮ್ಸ್. ಸೊ ಅಲ್ಲೂ ನಾನು ಆ ಡೇಟಿಗೆ ತಗೊಂಡಾಗಿದೆ, ಒಪ್ಕೊಂಡು ಅಡ್ವಾನ್ಸ್ ಎಲ್ಲ ಬಂದಿದೆ. ಇವ್ರು ಬಂದು ಅದೇ ನಾವು ಅನೌನ್ಸ್ ಮಾಡಿದ್ವಿ ಬರಲೇಬೇಕು ಅಂತ. ನಾನು ಹೇಳಿದೆ ಐ ಆಲ್ರೆಡಿ ಟೇಕನ್ ಇಟ್ ಅಪ್ ದೇರ್, ಸೊ ಐ ಕಾಂಟ್ ಡೂ ಎನಿಥಿಂಗ್. ನನ್ನ ಅಂಕಲ್ ಈ ಟುಕ್ ದ ಕಾಲ್, 2 ಸೇಮ್ ಡೇ ಪ್ರೋಗ್ರಾಮ್ ಮಾಡೋಣ ಅಂತ. ನನ್ನ ಬ್ರದರ್ ಲುಕ್ಸ್ ಎಕ್ಸಾಕ್ಟ್ಲಿ ಲೈಕ್ ಮೀ. ನೋಡಿದಿರ ಅವ್ರ ಬ್ರದರ್ ನ? ಸೇಮ್ ಎಕ್ಸಾಕ್ಟ್ಲಿ ಲೈಕ್. ಐ ನೋ ಈಸ್ ಅ ವೆರಿ ಗುಡ್ ಫ್ರೆಂಡ್ ಬ್ರದರ್. ಐ ನೋ. ಸೊ ಅವನು ಅಲ್ಲಿ ಹೋಗಿದ್ದಾನೆ, ನಾನು ನಂದು ಇಲ್ಲಿ ಇದ್ನ. ಅಲ್ಲಿ ಮಜಾ ಇದೆ, ಅವ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದಾನೆ. ಅಲ್ಲಿ ಹೋದ ತಕ್ಷಣ ಗೊತ್ತಲ್ಲ, ಹಾಡು 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 ಅಂದಿದ್ದಾರೆ. ಇವನು ಪಾಪ ಫುಲ್ ಟೆನ್ಷನ್, ನರ್ವಸ್ ಆಗಿದ್ದಾನೆ. ಇಲ್ಲ ನನಗೆ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಹೇಳಿ ಅಲ್ಲಿಂದ ಓಡಬೇಕು, ಈ ಕಂಟ್ರೋಲ್ ಆಗ್ತಾ ಇಲ್ಲ. ಸೊ ಪ್ರೆಷರ್ ಜಾಸ್ತಿ ಆಗುತ್ತೆ. ಇಲ್ಲ ನಾನು ಬೇರೆ ಕಡೆ ಪ್ರೋಗ್ರಾಮ್ ಇದೆ ಅಂತ, ಗಂಟ್ಲು ಸರಿ ಇಲ್ಲ ಅಂತ ಹೇಳಿದಾನೆ. ಇನ್ನೊಂದ್ ಕಡೆ ಪ್ರೋಗ್ರಾಮ್ ಇದೆ ಅಂತಲೇ ಹೇಳಿದಾನೆ. ಆಮೇಲೆ ಈ ಗೆಟ್ಸ್ ಡೌನ್ ಫ್ರಮ್ ದ ಸ್ಟೇಜ್. ಸೊ ದಟ್ ಡೇ ಹಿ ವೆಂಟ್, ಬಟ್ ಪೀಪಲ್ ನೆವರ್ ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಈ ಕಥೆನ ಫಸ್ಟ್ ಟೈಮ್ ಹೇಳ್ತಾ ಇರೋದು ಆಚೆ. ಇದು ನಾನು ಹೇಳಿದಲ್ಲ, ಇದು ಮನೋಹರ್ ಇಸ್ ಮೋರ್ ಲೈಕ್ ಮೈ ಬ್ರದರ್. ಅವ್ರಿಗೆಲ್ಲ ಇದು ವಿಷಯ ಗೊತ್ತಿದೆ, ಅಲ್ಲಿಂದ ಲೀಕ್ ಆಗಿರೋದು. ಇಬ್ರು ಜೊತೆ ತುಂಟಾಟ ಆಡಿದವ್ರಲ್ವಾ ಸರ್? ನೀವು ಟೈಟಲ್ ಗಳೆಲ್ಲ ತುಂಟಾಟ ಅಂತೆಲ್ಲ ಇಡ್ತಿರಲ್ಲ, ಯಾವ ಬೇಸಿಸ್ ಮೇಲೆ ಇಟ್ರಿ ಸರ್? ಆಕ್ಚುಲಿ ತುಂಟಾಟ ವಾಸ್ ಅ ವೆರಿ ಪಾಪ್ಯುಲರ್ ಕಾಲಮ್ ನಮ್ಮ ಪತ್ರಿಕೆಯಲ್ಲಿ. ತಮಾಷೆಯ ಜೋಕ್ಗಳು ಬರ್ತಾ ಇತ್ತು. ಅದ್ ನಮ್ಮ ತಂದೆಯವರು ಅದನ್ನ ಜೋಕ್ಸ್ ಬರೆಯೋರು, ತುಂಬಾ ಪಾಪ್ಯುಲರ್ ಆಗಿತ್ತು 20 ವರ್ಷ. ಅದನ್ನ ನಾನು ತುಂಟಾಟ ಅಂತ ಸಜೆಸ್ಟ್ ಮಾಡಿದಾಗ ಎಲ್ಲರೂ, ಇನ್ಫ್ಯಾಕ್ಟ್ ಎಲ್ಲ ಟೀಮ್ ಅವರೆಲ್ಲ ತುಂಬಾ ಇಷ್ಟಪಟ್ರು. ಆಮೇಲೆ ತುಂಟಾಟ ಅಂದ್ರೆ ಒಂದು ಸಾಂಗು ಕಂಪೋಸ್ ಮಾಡೋರು ಗುರು. ಓಕೆ, ನಿಮ್ಮಿಬ್ಬರಿಗೂ ಇವಾಗ ಒಂದು ಸಣ್ಣ ಆಟ ಆಡಿಸ್ತಾ ಇದ್ದೀನಿ. ಇದರ ಹೆಸರು ಪಟಾರ್ ಅಂತ ಹೇಳಿ. ಓಕೆ, ನಾನು ಕ್ವೆಶ್ಚನ್ ಕೇಳ್ತೀನಿ, ಪಟ್ ಅಂತ ಹೇಳ್ಬಿಡ್ಬೇಕು. ಓಕೆ, ಕ್ಲಿಪ್ಸ್ ಹಾಕ್ಬಿಡೋಣ. ನೀವೇ ಫಸ್ಟ್. ನಾನೇ ಫಸ್ಟ್ ಸರ್. ಈ ಗೇಮಲ್ಲಿ ನಿಮ್ಮನ್ನು ಸೇರಿಸ್ಕೋತೀನಿ ಸರ್. ಓಕೆ, ಓಕೆನಾ ರಘು? ಓಕೆ. ಫ್ಯಾನ್ ಯಾಕೆ ತಿರುಗುತ್ತೆ? ಪಟಾರ್ ಪಟಾರ್ ಅಂತ ಆನ್ಸರ್ ಹೇಳಿ. ನೀವೇನ್ ಹೇಳಿದ್ದು? ಆನ್ಸರ್ ಹೇಳಿ ಅಂದಿದ್ದು. ಕೇಳಿದ್ರೆ ಪಟಾರ್ ಅನ್ಬೇಕು ಅಂತ ಹೇಳಿದ್ದು. ಪಟಾರ್ ಅಂತ ಹೇಳಿ ಅಂದಿದ್ದು. ಅದೇ ಪಟಾರ್ ಅಂತ ಹೇಳಿದೆ. ಪಟಾರ್ ಅಂತ ಆನ್ಸರ್ ಹೇಳಿ. ಎಲೆಕ್ಟ್ರಿಸಿಟಿಯಿಂದ. ಯಾಕೆ ಹೆಂಗೆ ಅಲ್ಲ, ನನಗೆ ಬೇಕು ಅದಕ್ಕೆ ತಿರುಗುತ್ತೆ. ಓಕೆ, ಹಂಗ ಅದು ಲೈಕ್ ಆಯ್ತು ನನಗೆ. ಹಾ ಗುರು, ದಾನಗಳಲ್ಲಿ ದೊಡ್ಡ ದಾನ ನಿಧಾನ. ಕ್ಯಾ ಬಾತ್ ಹೈ. ಇದು ಅಲ್ಪ ಪ್ರಾಣನ ಮಹಾಪ್ರಾಣ ಚೇಂಜ್ ನೋಡ್ರಿ. ರಘು, ನೀವು ಮನುಷ್ಯ ಆಗದೆ ಇದ್ರೆ ಯಾವ ಪ್ರಾಣಿ ಆಗ್ತಾ ಇದೆ? ನಾಯಿ. ವೆರಿ ಗುಡ್. ಯಾಕೆ? ಮೌನಕ್ಕೆ. ಗುರು, ಉಪ್ಪುಪ್ಪಾಗಿ ಯಾಕಿರುತ್ತೆ? ಉಪೇಂದ್ರ ಅವ್ರು ಮುಟ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಲೆಜೆಂಡರಿ ಆನ್ಸರ್. ಯು ಆರ್ ದ ವಿನ್ನರ್. ಏ ಅಪ್ಪ, ರಘು, ಕಟ್ಕೊಂಡು ಹೆಂಡತಿ ಜೊತೆನೆ ಯಾಕೆ ಹನಿಮೂನ್ಗೆ ಹೋಗ್ಬೇಕು? ನನಗೆ ಈ ಪ್ರಶ್ನೆ ಕೇಳ್ಬೇಡಿ.
ಓಕೆ ಕ್ವಶನ್ ಪಾಸ್ ಗುರು. ಕ್ವಶನ್ ಪಾಸ್. ಹನಿಮೂನ್ ಏನಾದ್ರು ಕಟ್ಕೊಂಡು ಹೆಂಡತಿ ಜೊತೆ ಹೋದಾಗ ಮಾತ್ರ, ಅದಕ್ಕೆ ಇಲ್ಲದ್ರೆ ಬೇರೆ ಹೆಸರು. ಸರ್ ಏನ್ ಸರ್ ಅದು? ಫುಲ್ ಮೂನು. ಅವ್ರ ಲೈಫೆಲ್ಲ ಹುಣ್ಣಿಮೆನೆ. ಓಕೆ ರಘು, ಆ ಅಕ್ಷರದಿಂದ ಶುರು ಆಗೋ ಕನ್ನಡದ ಒಂದು ಬೈಗುಳ ಪಟ್ ಅಂತೇಳಿ. ಆ ಕಳ್ಳನ್ ಮಗ. ಈ ಅಕ್ಷರದಲ್ಲಿ ಹೂವಿಂದ ಕಳ್ಳನ್ ಮಗಲೇ ಏ ಇಂದ ಹೂವಿಂದ ಅಮ್ಮ ತಾಯೇ ಯಾರಾದ್ರೂ ಇಳಿಸ್ಕೊಳ್ಳಿಪ್ಪ. ಏ ತಿರ್ಪೆ. ಅಮ್ಮ ನಿಮಿಷ ಒತ್ತಾಡ್ಬೇಡ ನೀನು ಕೊಡಿಲಿ. ಹಾಯ್ ಜಾನು. ಕೊಚ್ಚಿಕು ಕಾಂಚನನು ಸೇರ್ಸ್ಕೊಂಡ್ ಕೂಗಿಪ್ಪ. ಓಹೋ ಕೊಚ್ಚಿಕು ಕಾಂಚನ. ಅಯ್ಯೋ ಹಬ್ಬ. ಕೋಟಿಗೊಬ್ಬ. ಟಗರು ಪಗರು. ಮೊಗ್ಗಿನ ಮನಸ್ಸು. ಕಾಫಿನೋ ಟೀನೋ ತಗೊಂಬಂದು ಗೆಸ್ಟ್ಗೆ ಕುಡಿಸು ಹೋಗು. ಏನ್ ಅತ್ಯಾಕ್ಷರಿ ಸರ್ ನಿಮ್ ಇಬ್ರು ಮಧ್ಯ? ಪಕ್ಕದ ಬೀದಿಲಿ ಶಾಂತಮ್ಮ ಬಿಸಿಬೇಳೆ ಬಾತಕ್ ಬಾಂದಿದ್ರು, ಮರ್ತೋಗ್ಬಿಡ್ತೀನಿ ಸರ್. ಬರಲ್ಲ ಸರ್? ಈ ತಿರ್ಪೆ, ಈಗ ನಿನ್ಗೆ ಬಿಸಿಬೇಳೆ ಬಾತ್ ಬೇಕಲ್ವಾ? ಅಯ್ಯೋ ನಾನು ಇಲ್ಲೇ ಮಾಡ್ಕೊಡ್ತೀನಿ ಬಿಡು. ಸರ್ ಈ ಟಚ್ ಅಲ್ಲಿ ಏನೋ ಇದೆ ಸರ್. ನಂಗೋಸ್ಕರ ಒಂದ್ ಹುಡುಗಿ ಬಿಸಿಬೇಳೆ ಬಾತ್ ಮಾಡ್ಕೊಡ್ತಾಳೆ ಅಂತಂದ್ರೆ ಅದಕ್ಕಿಂತ ಭಾಗ್ಯ ಬೇಕೆ ಸರ್? ಕಾಂಚನನ್ ಜೊತೆ ಭಾಗ್ಯ. ಇಡೀ ಮಾರ್ಕೆಟೇ ನಮ್ ತಲೆ ಮೇಲೆ ಇದೆ. ಗುಂಡಮವ ಏನ್ರಿ ಬರ್ರಿ ಇದು ಬರ್ರಿ ಇಲ್ಲಿ. ಏನ್ರಿ ನಿಮ್ದು ಕೋಳು? ಸಾರ್ವಜನಿಕರಲ್ಲಿ ವಿನಂತಿ. ಏನು? ಆಕ್ಸಿಜನ್ ಅಂದ್ರೆ ಆಮ್ಲಜನಕ, ಹೈಡ್ರೋಜನ್ ಅಂದ್ರೆ ಜಲಜನಕ, ಎರಡು ಸೇರಿದ್ರೆ ನೀರು. ನಮ್ಮ ಡ್ರೆಸ್ಸು ಲೋಕಲ್ ಬಾರು. ಬೆಳಿಗ್ಗೆ ಜಿನ್ನು, ರಾತ್ರಿ ರಾಮ್. ಇದಿಷ್ಟು ಭಾರ ಇದೆ ಸರ್. ನಾನು ಹೇಳಿದ್ನ ಇದನ್ನ ಹಾಕೊಂಬನ್ನಿ ಅಂತ. ಯಾವ ನಾವು ಚಾರಣ ಕೊಟ್ಬಿಟ್ಟ. ಏನ್ರಿ ಬಿಲ್ಡಪ್? ಏನಳಿ ಅಂದ್ರೆ ಇದು ಎಕಾನಮಿ ವಾರಿಯರು. ಇಷ್ಟು ಬಿಲ್ಡಪ್ ಇಲ್ಲ ಅಂದ್ರೆ ಹೆಂಗೆ? ನೀವು ಎಕಾನಮಿ ವಾರಿಯರು, ನಿಮ್ ಬಾಯಿಗೆ ಮಣ್ಣಾಕ್ತು. ಅಳಿ ಅಂದ್ರೆ ಮಣ್ಣು ಬೇಡ, ಅದ್ರ ಬದಲು ಒಂದು ವಾಟರ್ ವಿಸ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಇಷ್ಟು ದಿನ ನೀವು ತೈಲ ಕ್ರಾಂತಿ ಮಾಡಿ ಸಾಕು ಅಂತ ಈಗ ಹಸಿರು ಕ್ರಾಂತಿ ಮಾಡೋದು ಕೊಟ್ಟಿದ್ದೀರಾ? ನಮ್ಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ ಅಲ್ಲಿ ಅಂದ್ರೆ. ಅಲ್ರಿ, ಈ ತರಕಾರಿ ಮಂಡಿ ನಮ್ಮನೆಗೆ ಯಾಕ್ರಿ ಬಂತು? ಸರ್ ಅದ್ ನಾನ್ ಹೇಳ್ತೀನಿ ಸರ್. ನಮ್ ಚುಕ್ಕು ಬುಕ್ಕು ಇದಾಳಲ್ಲ ಸರ್, ಅವಳು ಮಾರ್ಕೆಟ್ ಅಲ್ಲಿ ತರಕಾರಿ ತಗೋತಾ ಇದ್ಲು ಸರ್. ನಾನು ನಿಮ್ ಗುಂಡು ಮಾವ ಇಬ್ರು ತಿರ್ಪೆ ಎತ್ತಾ ನಿನ್ ಜೊತೆ ಇವ್ರು ತಿರ್ಪೆ ಎತ್ತ ಇದ್ರ? ಏ ಮಾವ, ನೀವ್ ಯಾಕ್ರಿ ತಿರ್ಪೆ ಎತ್ತಕೋದ್ರಿ? ತಪ್ಪೇನಲ್ಲಿ ಅಂದ್ರೆ ಕೆಲವರು ಲಂಚ ಅಂತ ತಕೊಳ್ಳೋದಿಲ್ವಾ, ಅವರು ಸಾರ್ವಜನಿಕರ ಹತ್ರ ಬೇಡ್ತಾರೆ. ಎಲೆಕ್ಷನ್ ಟೈಮ್ ಅಲ್ಲಿ ದೊಡ್ಡ ದೊಡ್ಡದವ್ರ ಹತ್ರ ಬೇಡದಿಲ್ವಾ? ಹುಡುಗಿಯ ಬಳಿ ಪ್ರೀತಿಯನ್ನು ಭಿಕ್ಷೆ ಬೇಡುದಿಲ್ವಾ? ಭಕ್ತ ದೇವರ ಹತ್ರ
ವರ ಕೊಡು ಅಂತ ಬೇಡುದಿಲ್ವಾ? ಅಳಿ ಅಂದ್ರೆ ಜಗತ್ತಲ್ಲಿ ಎಲ್ರು ಒಬ್ಬರ ಬಳಿ ಒಬ್ಬರಲ್ಲಿ ಬೇಡುವವ್ರೆ. ಆದ್ರೆ ಬೇಡದೆ ಎಲ್ರಿಗೆ ನೀಡುವವನಂದ್ರೆ ಹಳ್ಳಿಯಲ್ಲಿ ಬೆವರು ಸುರಿಸಿ ಭೂಮಿ ತಾಯಿ ಸೇವೆ ಮಾಡುವ ಆ ರೈತ ಪರಮಾತ್ಮ ಮಾತ್ರ. ಏನು ತತ್ವ ಪದ ಎಲ್ಲ ಹೇಳ್ತಾ ಇದಾರಲ್ರಿ. ಎಲ್ಲ ಓಕೆ, ಈ ತರಕಾರಿನ ಒತ್ಕೊಂಡ್ ಬಂದಿದ್ ಯಾಕೆ? ಸರ್ ಅದನ್ನ ನಾನ್ ಹೇಳ್ತೀನಿ ಸರ್. ಈಗ ಈ ಚುಕ್ಕುಬುಕ್ಕು ತರಕಾರಿ ತರಕ್ ಮಾರ್ಕೆಟ್ ಬಂದ್ಲ, ಇದೆಲ್ಲ ತಗೊಂಡು ಮೈ ಮೇಲೆ ಇಟ್ಕೊಂಡ್ಲು ಸರ್. ಅಷ್ಟರಲ್ಲಿ ಒಂದ್ ಫೋನ್ ಬಂದ್ಬಿಡ್ತು ಸರ್. ಫೋನ್ ರಿಸೀವ್ ಮಾಡಕ್ಕೆ ಕೈ ಫ್ರೀ ಇರ್ಲಿಲ್ಲ ಸರ್. ನಾವಿಬ್ರು ಈ ತರಕಾರಿಗಳನ್ನ ಎತ್ಕೊಂಡು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಆಕೆ ಕಾಲಲ್ಲಿ ಮಾತಾಡ್ತಿದ್ಲು. ಅವಳ ಹಿಂದೆ ತರಕಾರಿ ಕೊಟ್ಟು ಹೋಗುವಂತ ಮನೆ ತನಕ ಬಂದ್ವಿ. ಅಯ್ಯೋ ಕರೆಕ್ಟು. ಸಾರಿ ಗುಂಡು ಮಾಮ, ಸಾರಿ ತಿರ್ಪೆ. ಚುಕ್ಕುಬುಕ್ಕು ಬಿಸಿ ಬೇಳೆ ಬಾತು. ತರಕಾರಿ ಎಲ್ಲ ಇಲ್ಲೇ ಇದೆ ಅಲ್ಲ, ಸ್ವಲ್ಪ ಕಟ್ ಮಾಡ್ಕೊಟ್ಬಿಟ್ರೆ ಅಂತ ಅಡಿಗೆ ರೆಡಿ ಮಾಡ್ಬಿಡ್ತಾರೆ. ಅಯ್ಯೋಯ್ಯೋ ಅದಕ್ಕೇನಂತೆ. ಇದು ಚಾಕು ಎಲ್ಲ ಎಲ್ಲಿದೆ? ಅಡಿಕೆ ಮನೆ. ಓಕೆ ತಂದ್ಬಿಡ್ತೀನಿ, ನೀವು ಮಾತಾಡ್ತಾ ಇರಿ. ನಿಂಗೆ ಗೊತ್ತು ಎಚ್ಚದಲ್ಲಿ ಎಲ್ಲಿದೆ ಅಂತ? ಸರ್ ನಿಮ್ ಮನೆಗೆ ಎಷ್ಟು ಸಲ ಕಿಟಕಿಯಿಂದಾನೇ ತೂರ್ಕೊಂಡ್ ಬಂದಿಲ್ಲ ಸರ್ ನಾನು. ಸರ್ ಬನ್ನಿ ಸರ್, ಏನ್ ಕೂತ್ಕೊಂಡಿದ್ದೀರಾ? ಪ್ಲೀಸ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಗುರು ಸರ್ ಬನ್ನಿ ಸರ್. ಮನೆಗ್ ಬಂದಿರೋ ಗೆಸ್ಟ್ ಕೈಲಿ ತರಕಾರಿ ಹೆಚ್ಚಿಸ್ತೀಯ ನನ್ನ ಮಗನೆಲ್ಲ. ಪರವಾಗಿಲ್ಲ ಸರ್, ಬಿಸಿಬೇಳೆ ಬಾತಲ್ಲಿ ಅವ್ರಿಗೂ ಒಂದ್ 4 ಗೋಡಂಬಿ. ನಾನ್ ತಿನ್ನಲ್ಲ ಬಿಸಿಬೇಳೆ ಬಾತ್. ಆಕ್ಚುಲಿ ನಾನು ಡಯಟ್ ಅಲ್ಲಿ ಇದ್ದೀನಿ. ಸರ್ ತಗೊಳ್ಳಿ ಸರ್, ಒಂದ್ ಚೂರು ಏನಾದ್ರು ಹೆಚ್ಕೊಡಿ ಸರ್ ಪ್ಲೀಸ್. ಒಂದ್ ಕೆಲಸ ಮಾಡ್ತೀನಿ, ನೀವ್ ಹೆಚ್ಚ್ತಾ ಇರಿ, ನಾನು ಹಾಡು ಹೇಳ್ತೀನಿ. ಸೂಪರ್ ಸರ್, ಇನ್ನು ನಾವ್ ಹೆಚ್ಕೋತೀವಿ, ನೀವು ಹಾಡು ಹೇಳಿ ಸರ್. ಈ ಹಾಡು ನಮ್ಮ ಫೇವ್ರೆಟ್ ರೆಮೋ ಅವ್ರಿಗೋಸ್ಕರ.
ಅವರೇ ಸೂಪರ್ ಸೂಪರ್ ಸಾಂಗ್. ಥ್ಯಾಂಕ್ ಯು. ಈ ಸಾಂಗ್ ಇಂದ ನನಗೆ ಒಂದು ಸ್ಪೆಷಲ್ ಇದಿದೆ. ಯಾಕಂದ್ರೆ ನಾನು ಕೇಳಿದ್ದೆ ಈ ಸಾಂಗ್ ನ ಲಿರಿಕ್ಸ್ ಅಷ್ಟೆಲ್ಲ ಬರ್ತಿರ್ಲಿಲ್ಲ. ನಮ್ ಜಿಗೆ ಈ ಸಾಂಗ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಅದು ಗೊತ್ತಿಲ್ಲ, ನಿಂತ್ಕೊಂಡಿದ್ದೀನಿ ಸರಿ ಮುಂಜಾನೆ ಹಾಡು. ನನಗೆ 2 ಲೈನ್ ಗೊತ್ತು, ಲಿರಿಕ್ಸ್ ಮುಂದೆ ಗೊತ್ತಿಲ್ಲ. ನಾನು ಕೂತ್ಕೊಂಡು ಅವತ್ತು ಫೋನಲ್ಲೇನೆ 20 ಸಲ ಸಾಂಗ್ ನ ಕಂಟಿನ್ಯೂಸ್ ಆಗಿ ಕೇಳಿದ್ದೀನಿ ಇವ್ರಿಗೆ ಹಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನ್ನ ಬ್ಯಾಂಡ್ ಮೇಟ್ಸ್ ಇದಾರಲ್ಲ ಕಂತ್ರಿ ನನ್ನ ಮಕ್ಕಳು, ಒಬ್ರಿಗೂ ನನ್ಗೆ ಯಾವ ಕನ್ನಡ ಹಾಡು ಗೊತ್ತಿಲ್ಲ ಬಾಯ ಲಿರಿಕ್ಸ್. ಓಕೆ, ನನ್ನ ಬ್ಯಾಂಡ್ ಅಲ್ಲಿ ಡ್ರಮ್ಮರ್ ಒಬ್ರು ಇದ್ರು ಶಿವ ಅಂತ. ಅವರು ನನಗೆ ಅವಾಗೆಲ್ಲ ಸ್ವೀಟ್ಸ್ ಅಂದ್ರೆ ತುಂಬಾ ತಿನ್ನುವ ಇಷ್ಟ ಇರ್ತಿತ್ತು. ಸೊ ನಾ ಒಂದ್ಸತಿ ಏನಾದ್ರು ಒಂದು ಬಫೆ ಇದ್ರೆ ಜಾಮೂನ್ ಇದ್ರೆ ಒಂದು 4-5 ಜಾಮೂನ್ ಅಟ್ಲೀಸ್ಟ್ ಆ ಬಟ್ಲಲ್ಲಿ ಹಾಕೊಂಡು ತಿಂತಾ ಇದ್ದೆ. ಸೊ ಅವಾಗ ಇದೇ ಟ್ಯೂನ್ ಇಟ್ಕೊಂಡು ಅವ್ರು ನಾನ್ ಸ್ವೀಟ್ಸ್ ತಿನ್ನೋದ್ರ ಬಗ್ಗೆ ಒಂದು ಹಾಡು ಮಾಡಿದ್ರು. ಹಾಡು ತೋರ್ಸ್ಲಾ? ಪ್ಲೀಸ್. 1 ಜಾಮೂನ್ 5 rupees, 2 ಜಾಮೂನ್ಸ್ 10 rupees, 3 ಜಾಮೂನ್ಸ್ 15 rupees, 4 ಜಾಮೂನ್ಸ್ ಡಯಾಬಿಟೀಸ್. ತರಕಾರಿ ಎಲ್ಲ ಹೆಚ್ಚಾಯ್ತು ಸರ್. ಆಯ್ತಾ? ಈಗ ಬಿಸಿ ಬೆಳೆ ಕುಚಿಕು ಕಾಂಚನನು ಸೇರ್ಸ್ಕೊಂಡ್ ಕೂಗಿ ಕುಚಿಕು ಕಾಂಚನ ರಾಜಕುಮಾರ ಅಜಗಜಾಂತರ ಅಜಗಜಾಂತರ. ಶ್ರುತಿ ಸೇರಿದಾಗ ಎಕ್ಸ್ಕ್ಯೂಸ್ ಮೀ, ಏನು ಈ ನಿಮ್ಮ ಏನು ನಡೀತುಂಟು ಇಬ್ಬರ ನಡುವೆ? ಅದು ಏನಿಲ್ಲ ರೀ, ಅವಳಿಗೆ ಕನ್ನಡ ಸಿನಿಮಾ ಅಂದ್ರೆ ಹುಚ್ಚು. ಸೊ ಅದಕ್ಕೆ ಏನೇ ಮಾತಾಡ್ಬೇಕು ಅಂದ್ರು ಸಿನಿಮಾ ಟೈಟ್ಲ್ ಅಲ್ಲೇ ಮಾತಾಡ್ತಾರೆ. ನಾನು ಅದಕ್ಕೆ ಉತ್ತರ ಕೊಡ್ತಾ ಇದೀನಿ ಅಷ್ಟೇ, ಬೇರೇನೇನಿಲ್ಲ. ಈ ನಿಮ್ಮ ಅಂತಾಕ್ಷರಿ ಶೋಗೆ ಒಂದು ವೈಲ್ಡ್ ಕಾರ್ಡ್ ಅಲ್ಲಿ ನಾನು ಎಂಟ್ರಿ ತಗೊಳ್ಬೋದಾ? ಅಯ್ಯೋ ಅದಕ್ಕೇನಂತೆ ನೋಡಿ, ಎಲ್ಲಿ ಹೆಸರು, ಒಂದು ಸಿನಿಮಾ ಹೆಸರು ಹೇಳಿ ನೋಡುವ. ಮುದ್ದಿನ ಮಾವ ಅನುಭವ. ದುನಿಯಾ. ಮೈ ಡಾರ್ಲಿಂಗ್ ಮರಿಯಾ. ಕರಿಯ. ನಾನು ನೀನು ಜೋಡಿ ಸರಿಯಾ? ಕೊಡ್ರ ಮಚ್ಚು ಅಳಿ ಅಂದ್ರೆ ಆತರ ಯಾವ ಸಿನಿಮಾಲಿಲ್ಲ. ಕೊಡ್ರ ಮಚ್ಚು. ಮೈ ಡಾರ್ಲಿಂಗ್ ಮರಿಯಾ, ನಾನು ನೀ ಜೋಡಿ ಸರಿಯಾ ಇದೆಲ್ಲಿದೆ? ಅಳಿ ಅಂದ್ರೆ ಸ್ವಲ್ಪ ಸೈಡಿಗೆ ಬನ್ನಿ. ಮರಳು ಗಾಡಿನಲ್ಲಿ ಬಾಯಾರಿಕೆಯಿಂದ ಸಾಯುತ್ತಿರೋವನಿಗೆ ಒಂದು ಮಿನರಲ್ ವಾಟರ್ ಸಿಕ್ತುಂಟು. ನೀವು ಯಾಕೆ ಆ ಬಾಟ್ಲಿಗೆ ತೂತು ಮಾಡ್ತಾ ಇದ್ದೀರಾ? ಸರ್ ಟೈಮ್ ಎಷ್ಟು ಖರಾಬು ನೋಡಿ ಸರ್. ಇವ್ರ ಮಗಳನ್ನ ನಾನ್ ಲವ್ ಮಾಡಿದೆ ಸರ್. ನನ್ ಲವರ್ನ ಇವ್ರ ಮದ್ವೆ ಆದ್ರು ಸರ್. ಅವಳು ತೀರ್ಥಯಾತ್ರೆಗೆ ಹೋದ್ಲು, ಆ ಗ್ಯಾಪ್ ಅಲ್ಲಿ ಇವಳು ಬಂದ್ಲು ಸರ್. ಈ ಅಪ್ಪ ಇವಳು ಕಾಳಾಗ್ತಾವನೆ, ಅವಳು ಇವ್ರಿಗೆ ಬಿಸ್ಕೆಟೇ ಆಗ್ತಾವಳೆ. ನಾನು ಅವಳು ಕಾಳಾಗ್ತಾ ಇದ್ದೀನಿ, ಇವ್ರು ನನಗೂ ಉಯ್ತಾ ಇದ್ದಾರೆ. ಒಟ್ನಲ್ಲಿ ನಾವೆಲ್ಲರೂ ಒಂದೇ ಜಾತಿ, ಒಂದೇ ಕುಲ, ಒಂದೇ ಮತ, ನಾವು ಗಂಡಸರು ಅಂತ ಪ್ರೂವ್ ಆಗ್ತಿದೀರ. ಲೇ ಬೇಜಾನ್ ಮಾತಾಡ್ತಾ ಇದೆಯಾ ಕಣ ನೀನು? ಬಿಸಿ ಬೇಡ ಬಾತ್ ಬೇಕಾ ಬೇಡವಾ ನಿಂಗೆ? ಬೇಕು ಸರ್, ಬೇಕು ಸರ್, ಬೇಕು ಸರ್. ತಿರ್ಪೆ. ಹಾ ಚುಕ್ಕಬುಕ್ಕು. ಕಿಚನ್ ನಲ್ಲಿ ಅಕ್ಕಿ ಬೇಳೆ ಎಲ್ಲ ಮೇಲ್ಗಡೆ ಇದೆ, ನನ್ ಕೈಗೆ ಎಟ್ಕೋದೇ ಇಲ್ಲ. ಅಯ್ಯೋ ನಾನ್ ತಗೊಂಡ್ಬರ್ತೀನಿ, ನಾನ್ ತಗೊಂಡ್ಬರ್ತೀನಿ. ಅವನ್ ಕೈಕಾಲೇ ತೊಳೆಯಲ್ಲ, ಇನ್ನು ಅಕ್ಕಿ ಬೆಳೆ ಹೆಂಗೆ ತೊಳಿತಾನೆ? ಇದು ಬಿಸಿ ಬೆಳೆ ಬಾತೈ, ಕೇಸರಿ ಬಾತೈ. ಕೆಲ್ಸ ಎಲ್ಲ ಮುಗೀತು, ನೀವು ಮಾತಾಡಿ ಸರ್. ಏಯ್ ಮತ್ತ್ಯಾಕ ಇಲ್ಲೇ ಕೂತಿದ್ಯಾ? ಇನ್ನೇನು 5 ನಿಮಿಷದಲ್ಲಿ ಕುಕ್ಕರ್ ಕೂಗ್ ಬಿಡುತ್ತೆ ಸರ್. ಬಿಸಿ ಬೇಳೆ ಬಾತ್ ಆದ ತಕ್ಷಣ ತಿನ್ಕೊಂಡು ಹೊಂಟೋಯ್ತೀನಿ. ತಿರ್ಪೆ. ಚಿಕ್ಕಬುಕ್ಕು, ನಿನ್ಗೆ ಬಿಸಿಬೇಳೆ ಬಾತ್ ಕೊಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ಇವತ್ ಕೊಡ್ತೀನಿ ಅಂತ ಹೇಳಿದ್ನಾ? ನಾಳೆ ಬಾ, ತಂಗಳಾದ್ಮೇಲೆ ತಿನ್ಕೊಂಡು ಹೋಗ. ಏನ್ ಸರ್ ಇದು? ನೀವು ತಿರ್ಕೊಂಡ್ ತಿನ್ನೋರ್ನ ಹಿಡ್ಕೊಂಡ್ ಕೇಳಿದ್ರಿ, ಆದ್ರೆ ಈ ಅಮ್ಮ ಆಯ್ಕೊಂಡ್ ತಿನ್ನೋ ಕೋಳಿ ಕಾಲ್ನ ಮುರಿದ್ಬಿಟ್ಟು ಮಸಾಲೆ ಹಾಕ್ಬಿಡ್ಲಲ್ಲ ಸರ್. ಇವಳು ದೊಡ್ಡ ಸೋಂಬೇರಿ ಕಣ, ಒಂದ್ ಕೆಲ್ಸನೂ ತಾನಾಗೆ ಮಾಡಲ್ಲ, ಬರೀ ಶೋಕಿ ಮಾಡ್ಕೊಂಡ್ ಓಡಾಡ್ತಾ ಇರ್ತಾರೆ. ನೀನೇ ನನ್ ಮಗನೇ ತರಕಾರಿ ಹೆಚ್ಕೊಟ್ಟು ಎಲ್ಲ ತೊಳ್ದು ಕಾಯಿ ತುರ್ಕೊಟ್ಟು ಎಲ್ಲ ಹಾಕಿ ಬಿಸಿ ಬೇಳೆ ಬಾತ್ಗೂ ರೆಡಿ ಮಾಡ್ಬಿಟ್ಟಲ್ಲ. ಕಾಂಚನ ಯಾಕೆ ಹಿಂಗ್ ಮಾಡ್ದೆ? ಅಯ್ಯೋ ಒಲಿ ಮೇಲೆ ಹಾಲಿಟ್ಟಿದ್ದೆ.
ನೋಡು ಡವ್ ಮಾಡ್ಕೊಂಡು ಓಡೋಗ್ತಾಳೆ ಪ್ರತಿ ಸಲ ನಿಂಗೆ. ಗುಡ್ ಗರ್ಲ್ ಆ ಅಳಿ ಅಂದ್ರೆ ಕೆಲಸದಲ್ಲಿ ನನ್ನ ವೈಫ್ ತರನೇ ಫಾಸ್ಟ್ ಇದ್ದಾಳೆ. ಐ ಲೈಕ್ ದಟ್ ಗರ್ಲ್. ರೇ ಗುಂಡುಮ ಏನ್ರಿ ಇವ್ರಿಗೆ ಏನ್ ಹೇಳೋದು ಇವ್ರಿಗೆ? ಅಲ್ರಿ ನಿಮ್ಗೆ ಅವ್ರಿಗೆ ವಯಸ್ಸು ನೋಡಿದ್ರೆ ನೀವು ಅವಳಿಗೆ ಅಂಕಲ್ ಆಗ್ಬೇಕ್ರಿ. ಅಳಿ ಅಂದ್ರೆ ವಯಸ್ಸು ನೋಡ್ಕೊಂಡ್ ಕೂತ್ರೆ ನನ್ನ ಮಗಳು ವರಲಕ್ಷ್ಮಿಗೆ ನನ್ನ ತಾಯಿಯ ವಯಸ್ಸು, ನನ್ನ ಮಗ ಮುದ್ದೇಶನಿಗೆ ನನ್ನ ತಂದೆಯ ವಯಸ್ಸು. ಅಯ್ಯಪ್ಪ ಅವರೇ ಲೈಫಲ್ಲಿ ಎಂಜಾಯ್ ಮಾಡ್ತಿರುವಾಗ ನಾನು ಯಾಕೆ ಸುಮ್ಮನಿರ್ಲಿ ಅಳಿ ಅಂದ್ರೆ? ಖಾಲಿ ಚೇರು ಸಿಕ್ಕರೆ ಕೂತ್ಕೊಳ್ಬೇಕು, ಫುಲ್ ಬಾಟ್ಲ್ ಸಿಕ್ಕ ಹಾಕೊಳ್ಬೇಕು, ಅಷ್ಟೇ ಲೈಫು. ತುಂಬಾ ಒಳ್ಳೆ ತತ್ವ ಹೇಳಿದ್ರಿ. ಆಯ್ತಲ್ಲ, ಹೋಗಿ ನಿಮ್ಗೆ ಪಾಪ ಇನ್ನ ಎಷ್ಟು ಕಲೆಕ್ಷನ್ ಬಾಕಿ ಇದೆಯಾ ಹೋಗಿ ಹೋಗಿ. ಸರಿ. ಏ ಗುಂಡು ಮಾವ, ಓ ಅವಳನ್ನ ನಂಬ್ಕೊಂಡ್ರೆ ಬಿಸಿಬೇಳೆ ಬತ್ತಲ್ಲ ನಮ್ ಕೈ ಚಿಪ್ಪೆ ಬನ್ನಿ ತಿರ್ಪೆ ತಾನ. ಆಯ್ತಾ ಗುರುವವ್ರೆ ಬರ್ತೇನೆ, ದೀಕ್ಷಿತವ್ರೆ ಬರ್ತೇನೆ. ರಘು, ನಿಮ್ಮ ಒಂದು ಲೈವ್ ಕಾನ್ಸರ್ಟ್ಸ್ ಮಾಡ್ಬೇಕಾದ್ರೆ ಎಲ್ಲ ನಿಮ್ಗೆ ಇವತ್ತು ಮರೆಯಕ್ಕಾಗದಿರುವಂತ ಇನ್ಸಿಡೆಂಟ್ಗಳು ಸಾಕಷ್ಟು ಇರ್ಬೋದು. ವೈ ಡೋಂಟ್ ಯು ಶೇರ್ ಒಂದೆರಡು ನಮ್ಮ ಜೊತೆ? ನನ್ನ ಬ್ಯಾಂಡ್ ಮ್ಯಾನೇಜರ್ ಹಾಗೂ ಬೇಸ್ ಗಿಟಾರಿಸ್ಟ್ ಗೌರವ್ ವಾಸ್ ಅಂತ ಒಬ್ರು ಇದ್ರು. ಅವ್ರೀಗ ಕ್ಯಾನಡಲ್ ಇದ್ದಾರೆ. ಅವ್ರ ಮದ್ವೆ ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಡೇ ಕಾನ್ಸರ್ಟ್ ನನಗೆ ಬೇರೆ ಯಾವ್ದೋ ಊರಿಗೆ ಹೋಗ್ಬೇಕಿತ್ತು. ಸೊ ಬೆಂಗಳೂರು ಏರ್ಪೋರ್ಟ್ ತಲುಪಬೇಕಿತ್ತು ಮಂಗಳೂರಿಂದ. ಸೊ ಒಂದು ಟ್ಯಾಕ್ಸಿ ಅರೇಂಜ್ ಮಾಡಿದಾನ ಅವನು. ಟ್ಯಾಕ್ಸಿಲಿ ಕುಳಿತು ಬಂದಿದ್ದೀನಿ. ಅವ್ನ ಟ್ಯಾಕ್ಸಿ ಡ್ರೈವರ್ ನನಗೆ ದೊಡ್ಡ ಫ್ಯಾನ್ ಅಂತ. ಫಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆ ನಿಮ್ ಹಾಡು ಇಷ್ಟ, ಈ ಹಾಡು ಇಷ್ಟ, ಅವನದೇ ಒಂದು ಕಚೇರಿ ಎಲ್ಲ ಆಯ್ತು. ಅದಾದ್ಮೇಲೆ ಹೇಳಿದೆ, ನೋಡ ನೀನು ಸ್ವಲ್ಪ ಓಡಿಸು, ನೀನು ನಾ ಮಲ್ಕೋತೀನಿ ಸ್ವಲ್ಪ ಹೊತ್ತು, ಡಿಸ್ಟರ್ಬ್ ಮಾಡ್ಬೇಡ ನನಗೆ. ನಾ ಮಲ್ಕೊಂಡಿದ್ದೀನಿ. ಎಲ್ಲೋ ಮಧ್ಯದಲ್ಲಿ ದಾರಿ ಒಂದು ಘಾಟ್ ಸೆಕ್ಷನ್. ಸೊ ಅಲ್ಲಿ ಟಾಯ್ಲೆಟ್ಗೆ ಅಂತ ನಿಲ್ಸಿದಾನೆ ಗಾಡಿ. ನಾನ್ ಗಾಢ ನಿದ್ದೆ. ಅವ್ನ್ ಬಾಗಿಲು ಹಾಕೊಳ್ಳೋ ಸ್ವಲ್ಪ ದಡ್ಡ ಅಂತ ಜ್ವರ ಹಾಕಿದಾನೆ. ನಂಗೆ ಸ್ವಲ್ಪ ಎಚ್ಚರ ಆಯ್ತು. ಆ ನಿದ್ದೆ ಕಣ್ಣಲ್ಲೇ ನೋಡಿದೀನಿ ಅವ್ನು ಬಾಗಿಲು ಹಾಕೊಂಡು ರೋಡ್ ಆ ಕಡೆ ಹೋಗಿದ್ದಾನೆ. ಆ ಕಡೆ ಹೋಗಿ ಅಲ್ಲಿ ಎಲ್ಲ ಒಂದ್ ಮರದ ಹಿಂದೆ ಹೋಗಿ ಟಾಯ್ಲೆಟ್ಗೆ ಹೋಗಿದ್ದಾನೆ. ಸೊ ಅವ್ನು ಹೋಗಿದ್ದಾನಲ್ಲ, ನಾನು ಹೋಗ್ಬಿಡೋಣ ಅನ್ಕೊಂಡು ನಾನು ಎಚ್ಚರ ಆಗ್ಬಿಟ್ಟು ಬಾಗಿಲು ತೆಕ್ಕೊಂಡು ನಾನು ಈ ಕಡೆ ಹೋದೆ. ಈ ಕಡೆ ನಾನು ಒಂದ್ ಮರ ಹುಡ್ಕೊಂಡು ಹೋದೆ, ಯಾವ್ದಾರು ಮರ ಉರುಳಿಸೋಣ. ಇನ್ನು ಆ ಕ್ರಿಯೆಯಲ್ಲಿ ತೊಡಗಿರುವಾಗ ಸಮಯದಲ್ಲಿ ನಮ್ಮ ಡ್ರೈವರ್ ಸಾಹೇಬ್ ವಾಪಸ್ ಬಂದಿದ್ದಾರೆ. ನಾನು ನೋಡ್ತಾನೆ ಇದ್ದೀನಿ, ಅವ್ನು ಬರ್ತಾ ಇದ್ದಾನೆ, ಬಾಗಿಲು ತೆಗಿಸ್ತಾ ಇದ್ದಾನೆ. ನಾನು ಮಲ್ಕೊಂಡಿದ್ದೀನಿ ಅಂತ ಅವನಿಗೆ ಕೂತ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದೆ, ಹೊರಟಿದ್ದಾನೆ. ನಾನು ಅರ್ಧ ಜೀವನದಲ್ಲಿ ಜೋರಾಗಿ ಕಿರ್ಚ್ಕೊತಾ ಇದ್ದೀನಿ. ಅವನು ಕೇಳಿಸಿಲ್ಲ, ಬುರ್ರ ಅಂತ ಹೊರಟೆ ಹೋದ ಅವನು. ನಿಮ್ದೇ ತಪ್ಪು. ತಪ್ಪಂದೇನೆ. ಕೇಳಿ ತಮಾಷೆ ಏನಂದ್ರೆ, ತಪ್ಲಿನೂ ಅಲ್ಲೇ ಇದೆ, ಕಾರಲ್ಲಿ ಫೋನು ಅಲ್ಲೇ ಇದೆ, ವಾಲೆಟು ಅಲ್ಲೇ ಇದೆ, ನನ್ನ ಬ್ಯಾಗ್ ಎಲ್ಲ ಅಲ್ಲೇ ಇದೆ, ಗಿಟಾರ್ ಎವ್ರಿಥಿಂಗ್ ಇಸ್ ಇನ್ ದ ಕಾರ್. ಬರೀ ಒಂದ್ ಚಡ್ಡಿ ಒಂದ್ ಟೀ ಶರ್ಟ್ ಹಾಕೊಂಡು ಆ ಕಾಡು ಮಧ್ಯದಲ್ಲಿ ಚಳಿ ಬೇರೆ ಸಿಕ್ಕಾಬಿಡಿ ಚಳಿ ನಡ್ಕೊಂಡು ಹೋಗ್ತಾನೆ ಇದ್ದೀನಿ. ಎಲ್ಲೂ ಫುಲ್ ಕಗ್ಗತ್ಲೆ, ಲೈಟು ಇಲ್ಲ ಏನೂ ಇಲ್ಲ. ನಡ್ಕೊಂಡು ಸುಮಾರು ಒಂದ್ 3/4 ಗಂಟೆ ನಡೆದಿದ್ದೀನಿ. ಆಮೇಲೆ ಒಂದು ರೋಡ್ ಸೈಡ್ ನಲ್ಲಿ ಒಬ್ಬ ಆಟೋ, ಟೆಂಪೋ ಟ್ರಾವೆಲರ್ ತರ ಒಂದು ಟ್ರಾನ್ಸ್ಪೋರ್ಟ್ ಆಟೋ ನಿಂತಿತ್ತು. ಅವನ್ ಡ್ರೈವರು ಆ ವೀಲ್ ಮೇಲೆ ಮಲ್ಕೊಂಡಿದ್ದ. ಅವನ್ ಎಬ್ಬಿಸ್ಬಿಟ್ಟು ಸ್ವಲ್ಪ ಫೋನ್ ಕೊಡ್ತೀರ. ಅವನಿಗೆ ಶಾಕ್. ನನ್ ಮುಖ ನೋಡಿದಾಗ, ಸಾರ್ ಮಾದೇಶ್ವರ ಇಲ್ಲೇನ್ ಬಂದಿದ್ದೀರಾ? ಇವ್ರು ವಾಪಸ್ ಬರ್ಲೇ ಇಲ್ಲ. ಇವರು ಮಾದೇಶ್ವರ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರು ವಾಪಸ್ ಬರ್ಲೇ ಇಲ್ಲ, ಹೋದವರು ಇನ್ನೂ ಬಂದಿಲ್ಲ. ಆಮೇಲೆ ಅವ್ನ್ ಫೋನ್ ತಗೊಂಡು ನನ್ನ ಮ್ಯಾನೇಜರ್ಗೆ ಫೋನ್ ಮಾಡಿದೀನಿ. ಅವ್ನ್ ಪಾಪ ಫಸ್ಟ್ ನೈಟ್ ಅಲ್ಲಿ ಇದ್ದ. ಅಂದ್ರೆ ಅವನು ಅವ್ರು ಈ ತರ ನೋಡಿ ಹಿಂಗಾಗಿದೆ ಅಂತ ಹೇಳಿದಕ್ಕೆ ಅವ್ನ್ ಡ್ರೈವರ್ಗೆ ಫೋನ್ ಮಾಡಿದಾನೆ. ಎಲ್ಲ ಓಕೆನಾ? ಹ್ಞೂ ಸರ್, ಇನ್ನೊಂದು 2 hours ಅಲ್ಲಿ ರೀಚ್ ಆಗ್ಬಿಡ್ತೀವಿ ಸರ್ ಅಂತ ಏನೋ ಹೇಳ್ಕೊಂಡಿದ್ದಾನೆ ಅವನು ಕಾನ್ಫಿಡೆಂಟ್ ಆಗಿ. ಅಲ್ರಿ ರಘು ದೀಕ್ಷಿತ್ ಸರಿಗಿದಾರ ಅಲ್ಲಿ ಅಂತಂದ್ರೆ, ಹ್ಞೂ ಸರ್ ಸರಿಗಿದ್ದಾರೆ ಸರ್, ಮಲ್ಕೊಂಡಿದ್ದಾರೆ ಸರ್, ಜೋರ ಮಾತಾಡೋದ್ ಬೇಡ ಸರ್, ಅವ್ರು ಮಲ್ಕೊಂಡಿದ್ದಾರೆ ರೀ, ಇದಾರ ನೋಡಿ ಹಿಂದ್ಗಡೆ ಅಂತ ತಿರುಗಿ ನೋಡಿದಾನೆ. ಅವನಿಗೆ ಎಲ್ಲ ಶಾಕ್. ನೀವ್ ಎಲ್ಲಿ ನಿಲ್ಸಿದ್ರು ಅಲ್ಲಿಗೆ ಹೋಗಿ ಅಲ್ಲೇ ಕಾಯ್ತಾ ಇದಾರೆ ಅಂತ ಹೇಳಿದಾನೆ. ಅವ್ರ ಪಾಪ ತಿರ್ಗಾ ಓಡಿಸ್ಕೊಂಡ್ ಬಂದು ರಸ್ತೆ ಮಧ್ಯದಲ್ಲಿ ಫೈನಲಿ ಸಿಕ್ಕಿದ್ರು ಅಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇಡೀ ಜಗತ್ತಲ್ಲಿ ಇವ್ರ ತರ ಮ್ಯಾನೇಜರ್ ಸಿಗಲ್ಲ. ಫಸ್ಟ್ ನೈಟ್ ಅಲ್ಲೂ ಫೋನ್ ತೆಗ್ದವನಲ್ಲ. ದಟ್ ಈಸ್ ದ ಮಿರಾಕಲ್ ಅದು. ಈಗ ಗುರು ಹಾಗೂ ರಘು ಅವ್ರ ಜೊತೆ ಆಡೋಣ. ಟನ್ ಟನಾ ಟನ್, ಬನ್ನಿಪ್ಪ. ಓಕೆ, ಈ ಆಟದ ಹೆಸರು ಟನ್ ಟನಾ ಟನ್ ಅಂತ. ನಿಮ್ಗೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಪ್ರಶ್ನೆ ಕೇಳಿ ಮುಗಿಸಿದ ನಂತರ ನೀವು ಉತ್ತರ ಕೊಡಬೇಕು. ಉತ್ತರ ಫಿನಿಶ್ ಆದ್ಮೇಲೆ ಬಜರ್ ಅನ್ನು ಹೊಡಿಬೇಕು. ನಿಮಗೆ ಸಿಗೋದೆ ಕೇವಲ 10 seconds. ದಟ್ ಇಸ್ ವೈ ವಿ ಕಾಲ್ ದಿಸ್ ಟನ್ ಟನಾ ಟನ್. ಓಕೆ, ಸೊ ಯಾರು ಗೆಲ್ತೀರಾ ಅವ್ರಿಗೆ ಬಂಪರ್ ಪ್ರೈಸ್ ಇದೆ. ಅವ್ರದ್ದು 1 episode ಪೇಮೆಂಟ್ ಕೊಡ್ತಾ ಇದೀವಿ. ಮೊದಲನೇ ಪ್ರಶ್ನೆ, ಗುರು ಕಿರಣ್, ಒಂದು ಆಡಿಯೋ ಬಿಟ್ ಬರುತ್ತೆ, ಕೇಳಿಸ್ಕೊಳ್ಳಿ. ಓಕೆ,
ನಂಗೆ ಗೊತ್ತಿಲ್ಲ. Come on. Which one? Very popular song. This is. This yours. ಸಾಂಗ್ ಕೇಳಿಸ್ಕೊಂಡ್ರಲ್ಲ, ಈ ಹಾಡಿನಲ್ಲಿ ಇರುವಂತಹ ಯಾವ್ದಾದರೂ 5 ಇನ್ಸ್ಟ್ರೂಮೆಂಟ್ ಗಳನ್ನ ಹೇಳಿ. ಟೈಮ್ ಸ್ಟಾರ್ಟ್. ಟೈಮ್ ಓಡ್ತಾ ಇದೆ. 7, 6. ಒಂದು ಡೋಬ್ರೋ ಇದೆ, ಗಿಟಾರ್ ಇದೆ, ಡ್ರಮ್ಸ್ ಇದೆ, ಶ್ರೇಯಾ ಘೋಷಾಲ್ ಇದೆ. ಶ್ರೇಯಾ ಘೋಷಾಲ್ ಇದೆ. One more instrument. ಹೋಯ್ತಾ? ವಾಟ್ 4 ನಾವ್ ಹೇಳಿ ಯಾವ ಇನ್ಸ್ಟ್ರೂಮೆಂಟ್ ಇದೆ ಅಂತ ಪಟ್ 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 ಅಂತ. ಇಲ್ಲ, ಬೇಸ್ ಗಿಟಾರ್ ಒಂದು ಆಡ್ ಮಾಡಿದ್ರೆ ಆಗೋಯ್ತಾ ಇದು. ಹೌದಾ? ಏನೋ ನಂಗೆ ಬಾರಿ ಗೊತ್ತಿರಂಗೆ. ಅವ್ರು ಏನ್ ಹೇಳಿದ್ರು ಅಂತ ಇದ್ದೆ ನಾನು. ಓಕೆ ರಘು, ಅಯ್ಯೋ. ಓಕೆ, ಒಂದು ಆಡಿಯೋ ಬಿಟ್ಟು ಹಾಕಿ. ಈ ಸಾಂಗಿನಲ್ಲಿ ಯೂಸ್ ಆಗದೆ ಇರೋ 5 ಇನ್ಸ್ಟ್ರೂಮೆಂಟ್ ಹೇಳಿ. ಎಲೆಕ್ಟ್ರಿಕ್ ಗಿಟಾರು, ಆಮೇಲೆ ಟಿಂಪಾನಿ ಡ್ರಮ್ಸ್, ಆಮೇಲೆ ವೆಸ್ಟರ್ನ್ ಆರ್ಕೆಸ್ಟ್ರಾ, ಆಮೇಲೆ ಕಾಂಗಾಸ್, ಆಮೇಲೆ Saxophone. ಅಕೂಸ್ಟಿಕ್ ಗಿಟಾರು, ಸ್ಯಾಕ್ಸೋಫೋನು. ವೆರಿ ಗುಡ್. ನನ್ ಕರೆಕ್ಟ್ ಆಗಿ ಗೊತ್ತಿದ್ದು ಇದನ್ನ ಹೇಳ್ತಾರೆ ನನಗೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಗುರು, ನಿಮ್ಮ ಹೆಂಡತಿ ಬರ್ಡೇ ಇದೆ, ಬಟ್ ಅರ್ಜೆಂಟ್ ಆಗಿ ಸಾಂಗ್ ರೆಕಾರ್ಡಿಂಗ್ ಹೋಗ್ಬೇಕು. ವಾಟ್ ಇಸ್ ದ 5 reasons? 5 ರೀಸನ್ ಏನ್ ಕೊಡ್ತೀರಾ? ಟೈಮ್ ಸ್ಟಾರ್ಟ್. ನಾನು ಸುಜಾ ಜೊತೆ ಇರ್ತೀನಿ, ರೆಕಾರ್ಡಿಂಗ್ ಇದೆ, ಯಾವ್ದೋ ಪಿಕ್ಚರ್ಗೆ ಹಾಡಬೇಕು, ರಾತ್ರಿ ಬರುವಾಗ ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಇರ್ತೀನಿ, ಕ್ಲೋಸ್ ಫ್ರೆಂಡ್ ಜೊತೆ ಇರ್ತೀನಿ. ಅಪ್ಪ, ಆನೆಸ್ಟ್ ಪರ್ಸನ್. ನಾನು ಬರ್ತ್ಡೇಗೆ ಈ ಮನುಷ್ಯನ ಜೊತೆ ಇದ್ದು ನಾನು ಹೆಂಡತಿ ಬರ್ತದೆ ಮರ್ತು ಬಿಟ್ಟಿದ್ದೀನಿ. ಮಜಾ ಇದೆ. ಓ, ಇರೋ ಕಥೆನೇ ಹೇಳ್ಬಿಟ್ಟಿದಾರೆ ಹಂಗಾರೆ. ಸೂಪರ್ ಸೀಸನ್ ಅಲ್ಲಿ ಗುರು ಬಂದಿದ್ರು. ಗುರು ಎಪಿಸೋಡ್ ಮುಗಿದೋಯ್ತು. ಗುರು ವಾಟ್ ಟೆರಸ್? ಓಕೆ ಅಂದ್ಬಿಟ್ಟು ನಮ್ಮ ಮನೆಗೆ ಹೋಗ್ಬಿಟ್ವಿ. ಸರಿ, ಎಲ್ಲ ಆಯ್ತು, ಎಲ್ಲ ಮಾತಾಡ್ತಾ ಇದೀವಿ. ಹಿಂಗ್ ನೋಡುದು, ಡೂಡ್ ಇಟ್ಸ್ 12:30 ಡೂಡ್. ನಾನು ಅಷ್ಟೇ ತಾನೇ, ಪರವಾಗಿಲ್ಲ, 1 hour ಯಾರು. ಓ ಮೈ ಗಾಡ್ ಅಂತ. ಗುರು ಏನು ಅಂದ್ರೆ, ಇಟ್ಸ್ ಮೈ ವೈಫ್ಸ್ ಬರ್ಡೇ ಅಂತ 12. ಮನೆಗೆ ಹೋದ್ರೆ ಹೆಂಡತಿ ಬಾಗಿಲ್ ಹಾಕಿ ಬಾಗಿಲ್ ತೆಗಿತಲ್ಲ, ಏನು ಅವನ ಜೊತೆ ಹೋಗಿ ಮಲಗು. ನಾನು ಹೋಗ್ಲಿ, ಅದು ಕನ್ವಿನ್ಸ್ ಮಾಡೋದಕ್ಕೆ ಗಿಫ್ಟ್ ಎಲ್ಲ ಕೊಟ್ಟು ಕಳ್ಸಿದ್ದೆ. ಬಟ್ ಓಕೆ, 1 each. ಗರ್ಲ್ ಫ್ರೆಂಡ್ ಮ್ಯಾಟರ್ ಎಲ್ಲ ಹೇಳ್ಬಿಟ್ರು. ಬಜರ್ ಹೌದು, ಡೌಟ್ ಇದ್ರೆ ಊಟಲ್ಲಿ ನೋಡಿ, ರಿಪೀಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಯಾವ್ದಾದ್ರು 5 ಇನ್ಸ್ಟ್ರೂಮೆಂಟ್ ಸೌಂಡ್ ಗಳನ್ನ ಬಾಯಲ್ಲೇ ನುಡಿಸಿ. ವಾ, ಶಾಬಾಷ್. ಎಂತ ಟಪ್ಪ ಆಯ್ತು ಇದು. ಬಟ್ ಅಷ್ಟು ಬಂತಲ್ಲ. ಅದು ಫಿನಿಶಿಂಗ್ ಇವಾಗ ಚೆನ್ನಾಗಿ. 2-1. ಗುರು, ಕನ್ನಡದ 5 ಲಿರಿಸಿಸ್ಟ್ಗಳು ಅಂದ್ರೆ ಗೀತ ರಚನೆಕಾರರ ಹೆಸರನ್ನು ಹೇಳಿ. ಕಾಯ್ಕಿಣಿ ಭಟ್ರು, ಕವಿರಾಜ್, ಸಂತೋಷ್ ನಾಯಕ್, ಹೃದಯ ಶಿವ. ಸೂಪರ್. ಶಾಬಾಷ್. 2 each. ಒಬ್ಬ ಹೆಸರಾಂತ ಸಿಂಗರು. ಓಕೆ, ನಿಮಗ್ ಬೇಕಾಗಿರೋ ಹಾಗೆ ನಿಮ್ಮ ಕಂಪೋಸಿಷನ್ ಅಲ್ಲಿ ಹಾಡ್ತಾ ಇಲ್ಲ. ಡೈರೆಕ್ಟ್ ಆಗಿ ಬೈಯೋದಕ್ಕಾಗಲ್ಲ, ಮನ್ಸಲ್ಲಿ ಏನಂತ ಬೈಕೋತೀರಿ? ಅಯ್ಯೋ, ಸುಮ್ನೆ ಬಜೆಟ್ ಇಲ್ದಿರೋದಲ್ಲ, ಇದಕ್ಕೆ ಹಾಳಾಯ್ತಲ್ಲ. ಒಂದು ಇವತ್ತು ನನ್ ಗಳಿಗೆ ಸರಿಗಿಲ್ಲ, ನನ್ ಕೆರಿಯರ್ ಹಾಳಾಯ್ತು, ಈ ಹಾಡೇ ಎಕ್ಕುಟ್ಟೋಯ್ತು. ಆ ಡೈರೆಕ್ಟ್ ಈಗ ಏನ್ ಮಾಡ್ಬೇಕು, ಇನ್ನೊಂದು ಹೊಸ ಕಾಂಪೋಸ್ ಮಾಡು ಅಂತಂದ್ರೆ ಐ ಗಿವ್ ಇಟ್ ಯು. ಶಾಬಾಷ್. ಕ್ರಮ ಸರಿ ಇರ್ಲಿಲ್ಲ ಅಂತ ಅವ್ರು ಹೇಳ್ತಾ ಇರೋದು, ಚಪ್ಪಾಳೆ ಹೊಡಿಲಿಲ್ಲ. ಆನೆಸ್ಟ್ ಆಗಿ ಹೇಳಿ, ಏನ್ ಬೈಕೊಂಡಿರ್ಬೋದು ಅಂತ. ಎಲ್ಲ ಒಂದ್ ಸ್ವಲ್ಪ ಬರುತ್ತೆ, ಸಂಸ್ಕೃತ ಎಲ್ಲ ಕಲ್ತಿದೀವಲ್ಲ, ಅದೆಲ್ಲ ಬಂದಿರುತ್ತೆ. ಕಳ್ಳನ್ ಮಗ, ಆ ಕಳ್ಳನ್, ಈ ಕಳ್ಳನ್ ಮಗ. ಓಕೆ, ಥ್ಯಾಂಕ್ ಯು. ಇವತ್ತಿನ ಟಂಟನಾಟನಲ್ಲಿ ಗೆದ್ದಿರೋದು ರಘು. ಓ, ಗಿಫ್ಟು. 1 jamun 5 rupees, 2 jamun 5 rupees, too many chocolate, diabetes. Please be careful. ಚಾಕ್ಲೇಟ್ ಆಯ್ತು. ತುಂಬಾ ಚೆನ್ನಾಗಿ. ಇದೆಲ್ಲ ಚಾಕ್ಲೇಟ್ ತಿನ್ಕೊಳ್ಳಿ. ಥ್ಯಾಂಕ್ ಯು. ಲೈಫ್ ನಲ್ಲಿ ಫಸ್ಟ್ ಅವಾರ್ಡ್. ಕಾಪಾಡಿ ಡ್ಯಾಡೀಸ್, ಹೊಡಿಬೇಡಿ. ಮರ್ಯಾದೆ ಕೊಟ್ಬಿಟ್ರೆ ಸರಿ. ಲೇ ಟುಕ್ಕು, ಏನ್ ತಗೊಂಡ್ಬಂದಿದ್ಯಾ ಅವ್ರದ್ದು?
ಇದೆ ಸರ್. ಯವ್ವ ಇನ್ನು ನನ್ನನ್ನೇ ಅಪ್ಪಂದ್ರ ಮಗ ಅಂತ ಒಪ್ಪಿಲ್ಲ, ಅಷ್ಟರಲ್ಲಿ ಇನ್ನೊಂದು ಒಳ್ಳೆ ಯವ್ವ ಒಳ್ಳೆ. ನನ್ನ ಅಡಿಗೆ ಸಾಮಾನು ನಾನು ಯಾರಿಗೂ ಕೊಡಲ್ಲ. ನನ್ನ ತಮ್ಮ ಬೇಡ ತಂಗಿ ಬೇಡ, ನನ್ನ ತಮ್ಮ ಬೇಡ ತಂಗಿ ಬೇಡ, ನಾನೇ ಅಯ್ಯ ನಿನ್ ಮಕ್ಕೆ ಸೀಮೆ ಉಲ್ಲಾಕ ಬಾಯ್ಲಿ. ಅಪ್ಪ ನಿಮ್ಮಮ್ಮ ವಾಂತಿ ಮಾಡ್ಕೋತಾ ಇರೋದು ಅದಕ್ಕಲ್ಲ, ಚಡ್ಡಿ ತಗೊಂಬಂದ್ ತೋರ್ತಿದ್ಯಲ್ಲ ಆ ಗಮಕ್ಕೆ ಅವಳು ಪಿತ್ತ ನೆತ್ತಿಗೆ ಹರ್ಬಿಟ್ಟು ಅಂತ ಬರ್ತಾ ಇರೋದು. ಹಂಗಾರ ಸಾರಿ ಮಮ್ಮಿ. ಕೊಡ ಕೊಡದ್ನ ಮೊದ್ಲೇ ಗಾಳಿ ಜೋರಾಗಿ ಬೀಸ್ತಾ ಐತೆ, ಶೀತ ಗೀತ ಆಗ್ಬಿಟ್ರೆ ಕಷ್ಟ ಕಣ ಕೊಡು. ಲೇ ನಿನ್ನ ತುಕ ಮುಚ್ಚ, ಮೊದ್ಲೇ ಹಾಕಿರೋದು ತಾತನ್ ತಂಚೆ ಕಣೋ. ಮಳೆಗಿಲೆ ಬಂದ್ಬಿಟ್ರೆ ಟೆಲಿಕಾಸ್ಟ್ ಪ್ರಾಬ್ಲಮ್ ಆಗ್ಬಿಡ್ತದೆ ಕಣೋ, ತೊಟ್ಬಿಡೋ ನಂದು. ಕೊಡಲ್ಲ ಕೊಡಲ್ಲ ಕೊಡಲ್ಲ. ತುಜ ಈ ತುಡುಗ ತುಂಬಾ ತೌಳಿ ಕೊಡ್ತಾವ್ ಕಣೋ. ನೀರು ಬಿದ್ದುಬಿಟ್ರೆ ಮಳೆ ಬಂದು ಪ್ರಾಬ್ಲಮ್ ಆಗ್ಬಿಡ್ತದಮ್ಮ, ತೀರ್ಸ್ಕೊಡಮ್ಮ. ಕೊಡಲ್ಲ ಕೊಡಲ್ಲ ಕೊಡಲ್ಲ. ಓಲಿ ಬಿಡು ಓಲಿ ಬಿಡ, ಏನ ಸಣ್ಣ ಹುಡುಗ ಓಲಿ ಬಿಡ್ರಲ್ಲ. ಬಾಯ್ ಇಟ್ಟುಕೋ ಬೈಲಿ. ಯಾಕೋ ಹಿಂಗ್ ಮಾಡ್ದೆ ನೀನು? ಯಾಕೆಂದ್ರಿ ಇವತ್ತು ನಮ್ಮ ಮನೆಗೆ ಜಡ್ಜಸ್ ಬಂದಾರ್ರಿ. ಜಡ್ಜಸ್ ಬಂದ್ರೆ ಅವ್ರ ಚಡ್ಡಿಗಳು ಅವ್ರು ತಗೊಂಡು ಹಾಕೊಂಬಂದಿರ್ತಾರೆ, ಅದಕ್ಕೆ ನಮ್ ಚಡ್ಡಿ ಯಾಕೋ ಕಿತ್ಕೊಂಬಂದೆ? ಚಡ್ಡಿ ವಿಷಯನ ನಾನ್ ಹೇಳ್ತೀನಿ. ಏನ ಚಡ್ಡಿ ವಿಷಯ ನೀನ್ ಹೇಳ್ತೀಯ? ಅಂದ್ರೆ ಇರೋ ವಿಷಯನ ನಾನ್ ಹೇಳ್ತೀನಿ. ನೋಡಿ, ಇವರು ಹಾಡು ಕರ್ನಾಟಕದಲ್ಲಿ ಜಡ್ಜ್, ಹೌದು. ಅವರು ಮಜಾ ಭಾರತದಲ್ಲಿ ಜಡ್ಜ್, ಹೌದು. ಜಡ್ಜ್ ಸೇರಿ ನನ್ನ ಮಗ ಟುಕ್ಕುಗೆ ಅವ್ರ ಅಪ್ಪ ಯಾರು ಅಂತ ಕಂಡು ಹಿಡಿದು ಜಡ್ಜ್ಮೆಂಟ್ ಕೊಡ್ಬೇಕು ಅಷ್ಟೇ. ಅಲ್ಲಮ್ಮ, ಈ ಟುಕ್ಕುಗೆ ಅಪ್ಪ ಯಾರು ಅಂತ ಇವ್ರ ಹೆಂಗಮ್ಮ ಹೇಳ್ತಾರೆ, ಅದನ್ನ ನೀನ್ ಹೇಳ್ಬೇಕು. ಅಯ್ಯೋ, ನಾನ್ ಹುಟ್ಟಾಗಿಂದ ಮುಸ್ಕೇ ತೆಗ್ದಿಲ್ಲ, ಬರೀ ಮಚ್ಚೆ ಮಾತ್ರ ನೋಡಿರೋದು. ಅಮ್ಮ ತಾಯಿ, ಸೇಮ್ ಟು ಸೇಮ್ ಮಚ್ಚೆ ಇದೆ, ಹಂಗಾಗಿ ಕನ್ಫ್ಯೂಷನ್. ಅಮ್ಮ ಮುಸ್ಕಮ್ಮ, ನಿಜವಾದ ಹುಡುಗ ನನ್ನ ಹತ್ರ ಮಚ್ಚೆ ಇದೆ, ಹಂಗಂತ ಎಲ್ಲಾರನು ಗಂಡ ಅನ್ಕೊಂಡು ಅವ್ರಿಬ್ರಿಗೂ ಸೊಂಟದ ಮೇಲೆ ಸೇಮ್ ಮಚ್ಚೆ ಇದೆ, ಮಚ್ಚೆ. ಈ ಮಗುಗೂ ಸೇಮ್ ಮಚ್ಚೆ ಇದೆ. ಓ ಇವಾಗ ಅಪ್ಪ ಯಾರು ಅಂತ ಕನ್ಫ್ಯೂಷನ್. ಓ ನನಗೆ ನಿಮ್ಗೆ ಇದೆಯಾ ಸರ್? ಇಲ್ಲ, ಮೂಗ್ ಮೇಲೆ ಇದೆ. ನಿಜವಾದ ಅಪ್ಪನ ನೀವೇ ಕಂಡು ಹಿಡಿಬೇಕು. ಮಾವು ದೋಸೆ ಹಿಟ್ಟಲ್ಲಿ ಏನಾದ್ರೂ ಬಿರಿಯಾನಿ ಮಾಡಕ್ಕಾಗುತ್ತೆ ನಮ್ಮ? ಆ ಜಡ್ಜ್ಮೆಂಟ್ ಬೇರೆ, ಇವ್ರು ಮಾಡೋ ಜಡ್ಜ್ಮೆಂಟ್ ಬೇರೆನಮ್ಮ. ಅದೆಲ್ಲ ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಯಾರು ಅಂತ ಗೊತ್ತಾಗಬೇಕು. ನೋಡಿ, ಮಗು ಪಾಪ ಹಠ ಮಾಡ್ತಾ ಇದೆ. ನಾನು ಒಂದಷ್ಟು ಟೆಸ್ಟ್ ಗಳನ್ನ ಇಡ್ತೀನಿ, ನೀವಿಬ್ರು ಅದನ್ನ ನೋಡಿ ಈ ಟುಕ್ಕುಗೆ ಯಾರು ಅಪ್ಪ ಅನ್ನೋದನ್ನ ಜಡ್ಜ್ಮೆಂಟ್ ಆದ್ರೆ ಜಡ್ಜ್ಮೆಂಟ್ ಕೊಟ್ಬಿಡಿ. ಓಕೆನಾ? ಸರಿ, ಓಕೆ ಓಕೆ ಡನ್. ತುಜ ಬೇಗ ತಡಬೆಂಚ್ ಕೊಡಿಸ್ಬಿಡು. ಏನ್ ಬೆಂಚ್? ತಡಬೆಂಚು. ಫಸ್ಟ್ ಬೆಂಚ್ ಗೊತ್ತು, ಲಾಸ್ಟ್ ಬೆಂಚ್ ಗೊತ್ತು, ಥರ್ಡ್ ಬೆಂಚ್ ಅದ? ಅದೇ ಎರಡಾದ್ಮೇಲೆ ಥರ್ಡ್ ಬೆಂಚ್, ಮೂರನೇದು ಅದ್ ಕೇಳ್ತಾವನೆ. ಥರ್ಡ್ ಬೆಂಚ್. ಥರ್ಡ್ ಬೆಂಚ್ ಏನೋ ಥರ್ಡ್ ಬೆಂಚ್ ಕೊಡ್ಸ್ಬೇಕು ನಿಂಗೆ? ನೀನ್ ತುಕ ಮುಚ್ಚ. ತಡಬೆಂಚ್ ಅಮ್ಮ, ಇವ್ರಂತ್ರ ತಡಬೆಂಚ್ ಕೊಡಿಸ್ಬಿಡು. ಜಡ್ಜ್ಮೆಂಟ್ ಅದೇ ತಡಬೆಂಚು. ನಾಲ್ಗೆಗೆ. ಸರಿ, ಟೆಸ್ಟ್ ಕೊಡ್ತೀನಿ. ಈಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಅಪ್ಪ ಮಗ ಒಂದೇ ತರ ಉತ್ತರ ಕೊಡ್ತಾರ ನೋಡೋಣ. ಓಕೆ ಓಕೆ. ಮೊದಲನೇದಾಗಿ ಕುರಿ ಟುಕ್ಕು. ಡ್ಯಾಡಿ ನಂಬರ್ 1 ಚೆನ್ನಾಗಿದೆ. ಓಕೆ, ಮೊದಲನೇ ಪ್ರಶ್ನೆ, ಕಾ ಅಂದ ತಕ್ಷಣ ನಿಮ್ಮಿಬ್ಬರ ಮನಸ್ಸಿಗೆ ಮೊದಲು ಬರುವಂತ ಪದ ಯಾವುದು? ಕಬಾಬು. ತಿಕ್ಕಾಕೊಂಡ ತಿಕ್ಕಾಕೊಂಡ. ಚೆನ್ನಾಗ್ ಕಾಪಾಡ್ದೆ, ಚೆನ್ನಾಗ್ ಕಾಪಾಡ್ದೆಪ್ಪ. ಏನೇ ಹೇಳೋದಿದ್ರು ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಹೇಳು. ಏನಂದ್ರೆ ನನ್ನ ಮನ್ಸು ಅವಾಗಿಂದ ಕೂಗಿ ಹೇಳ್ತಾ ಇತ್ತು, ಟುಕ್ಕು ಇವರೇ ನಿಮ್ ಡ್ಯಾಡಿ. ಲೇ ಚಿರು, ಯಾವ್ದಕ್ ಯಾವ ಮ್ಯೂಸಿಕ್ ಹಾಕ್ಬೇಕು ಅಂತ ಗೊತ್ತಿಲ್ವನ? ಇದು ತಣ್ಣ ಅಂತ ಹಾಕ್ತಾರನ? ಒಂದೇ ಒಂದ್ ಪ್ರಶ್ನೆ ಕೇಳ್ಬಿಟ್ಟು ಹೆಂಗ್ ಡಿಸೈಡ್ ಮಾಡ್ತೀನಿ ಮುತ್ತನ್ನು ಕೇಳು. ಮುಸ್ಕಮ್ಮ ಬಾಯ್ ಕಡೆ ಇನ್ನ ಟೆಸ್ಟ್ ಮುಗ್ದಿಲ್ಲ, ಬಾಯ್ಲಿ. ಈಗ ಮುಂದಿನ ಪ್ರಶ್ನೆ, ಮುತ್ತು ಟುಕ್ಕು. ಬೆಳಗ್ಗೆ ಎದ್ದ ತಕ್ಷಣ ನೀವಿಬ್ರು ಮೊದಲು ಮಾಡುವಂತ ಕೆಲ್ಸ ಯಾವುದು? ತುಕ ತೊಳ್ಕೊತೀವಿ. ನೀನು ಈಗ ಟಿಕ್ ಹಾಕೊಂಡ, ನೀನು ಟಿಕ್ ಹಾಕೊಂಡ, ನಮ್ಗೆ ಹೇಳ್ದಾಗ ಇನ್ನೊಂದ್ಸಲ ಚೆನ್ನಾಗಿ ಕಾಪಾಡ್ದ. ತಿನ್ಕೋ ತಿನ್ಕೋ. ನನ್ ತಿಂಡಿ ಆಯ್ತು ರೀ. ತುಜ ತಿನ್ಕೊಳ ಕೇಳಲೆ. ಏನು ಮ್ಯಾಟ್ರ್ ಹೇಳು, ಮ್ಯಾಟ್ರ್ ಹೇಳು. ನನ್ನ ಮನ್ಸು
ಕೂಗೆ ಹೇಳ್ತಾ ಇತ್ತು, ಟುಕ್ಕು ಇವರೇ ನಿಮ್ ಡ್ಯಾಡಿ. ಆಗ್ಲೂ ನನಗೂ ಇದೇ ಡೈಲಾಗ್ ಹೇಳ್ದೆ. ಮುಸ್ಕಮ್ಮ ಬಲ್ಲಿ ಇನ್ನು ಟೆಸ್ಟ್ ಮುಗ್ದಿಲ್ಲ, ಮಾತ್ಗೂ ಹೋಗ್ಬಿಟ್ಟು ಆಗ್ಲಿಂದ ಮನ್ಸ್ ಹೇಳ್ತಿದೆ ಅಂತ ಹೇಳಿದ್ರೆ ಅದೇ ಡಿಚ್ಚಿ ಹೊಡೆದ್ಬಿಡ್ತೀನಿ. ಬರ ಕಡೆ ಇನ್ನೊಂದ್ಸಲಿ ಟ್ರೈ ಮಾಡ್ಬಿಡೋಣ. ಕುರಿ ಟುಕ್ಕು, ಡ್ಯಾಡಿ ನಂಬರ್ 1. ನಿಮ್ಗೆ ಮಳೆ ಬಂದಾಗ ಏನ್ ತಿನ್ಬೇಕು ಅಂತ ಅನ್ಸುತ್ತೆ? ತಿರ್ಗಾ ತಿಕ್ಕಾಕೊಂಡ ಅವ್ರ ನೀನು ಓಡ್ ಬರೋದು, ಅವರು ನಾನು ಕಾಪಾಡು ಅಂತ ನೂಕೋದು, ಅವ್ನು ನಿನ್ ತಪ್ಕೊಳ್ಳೋದು. ಬೇಡ ಅಲ್ಲಿಂದ ಹೇಳು. ಏನು ಅಂದ್ರೆ ನನ್ನ ಮನ್ಸು ಅವಾಗಿಂದ ಕೂಗೆ ಹೇಳ್ತಾ ಇತ್ತು, ಟುಕ್ಕು ಇವರೇ ನಿಮ್ ಡ್ಯಾಡಿ. ಯಾವ್ದೋ ಮ್ಯೂಸಿಕ್ ಇದು, ಯಾವ್ದೋ ಮ್ಯೂಸಿಕ್ ಕರೆಕ್ಟ್ ಆಗಿ ಹಾಕೋನೆ. ಕುರಿತಾನೆ ನೀನು, ಅದಕ್ಕೆ ಹಾಕೋನೆ ಕುರಿ ಸೌಂಡು. ಕೆಳಗೆ ಅವ್ನ್ ಕೇಳಿಗ. ಮುತ್ತು ಟುಕ್ಕು, ಡ್ಯಾಡಿ ನಂಬರ್ 2. ನಾನು ಸರಿಯಾಗಿ ದಾಡಿನೇ ಬರ್ತಾ ಇಲ್ಲ, ಡ್ಯಾಡಿ ಅಂತೀನ. ಇರ ಟೆಸ್ಟ್ ನಡೀಲೇಬೇಕು. ಓಕೆ, ಮುಂದಿನ ಪ್ರಶ್ನೆ. ನಿಮ್ಮಿಬ್ಬರ ಚಡ್ಡಿ ಸೈಜ್ ಎಷ್ಟು? 90. ತಿನ್ಕೋ ಏನೇ ಹೇಳ್ಬೇಕು ಅಂದ್ರೆ ಅಲ್ಲಿದ್ದಾರೆ ಹೇಳು. ನನ್ನ ಮನ್ಸು ಅವಾಗಿಂದ ಕೂಗೆ ಹೇಳ್ತಾ ಇತ್ತು, ಟುಕ್ಕು ಇವರೇ ನಿಮ್ ಡ್ಯಾಡಿ. ಅಯ್ಯೋ, ನನಗೆ ತಲೆ ಕೆಟ್ಟಾಗಿ ಬಿಡ್ತು. ಒಬ್ರಾ ಇದೆಲ್ಲ ಸರಿ ಇಲ್ಲಮ್ಮ. ಈಗ ಇನ್ನೊಂದ್ ಪ್ರಶ್ನೆ ಕೇಳೋ, ಲಾಸ್ಟ್ ಪ್ರಶ್ನೆ. ಅದೆಂತದಾರು ಕೇಳಮ್ಮ. ಅವನೇನಾರು ಪ್ರಶ್ನೆ ಕೇಳಿ ಸಂಬಂಧ ಇಲ್ದೇ ಇರೋ ಉತ್ತರ ಕೊಟ್ಬಿಡ್ತೀನಿ. ಅದ್ ಹೆಂಗ್ ಹೇಳ್ತಾನೆ ನೋಡ್ತೀನಿ. ಕೇಳಮ್ಮ. ಕುರಿ ಟುಕ್ಕು, ಡ್ಯಾಡಿ ನಂಬರ್ 1. ನಿಮ್ಮಿಬ್ಬರಿಗೂ ಫೇವ್ರೆಟ್ ಹೀರೋ ಯಾರು? ಜಗಳೂರು ನೀಲಕಂಠಪ್ಪ. ಮನ್ಸು ಅವಾಲಿಂದ ಕೂಗಿ ಹೇಳ್ತಾ ಇದೆ, ನಾನೇ ಇವ್ರಪ್ಪ ಅಂತ. ಅದೇ ತಾನೇ ಕೊಬ್ರ, ಇವನ್ನೆಲ್ಲೂ ಕ್ಯಾಮ್ರಾ ಗಿಮ್ರಾ ಮಾಡಿಕೊಂಬಿಟ್ಟು ಅನ್ಕೊಬ್ರ. ನನ್ ಮನ್ಸಲ್ಲಿ ಅನ್ಕೊಂಡಿದ್ನೆಲ್ಲ ಹೇಳ್ತಾವನಲ್ಲ. ಜಗಳೂರು ನೀಲಕಂಠಪ್ಪ ಯಾರು? ನನ್ ಫೇವ್ರೆಟ್ ಹೀರೋ. ಯಾವ ಪಿಕ್ಚರ್ ಮಾಡೋಣ? ಆ ತರನು ಪಿಕ್ಚರ್ ಐತೇನೋ? ಕುರಿ 100% ನಿನ್ ಮನ್ಸಲ್ಲಿ ಇರೋದನ್ನ ಏನೋ ಸಂಬಂಧ ಇಲ್ದಿರೋಂಗ್ ಹೇಳಿದ್ಯಾ ಅಂದ್ರೆ ಅವನೇ ನಿನ್ನ ಮಗ ಕಣ, ನೀನೇ ಅವ್ರಿಗಪ್ಪ ಫಿಕ್ಸ್. ಅದಂಗಾಯ್ತದೆ. ಕೊನೆ ಪ್ರಶ್ನೆ ಅಂದಿಲ್ವಾ? ಅವನು ಕೇಳೋ. ಓಕೆ, ಮುತ್ತು ಟುಕ್ಕು, ಡ್ಯಾಡಿ ನಂಬರ್ 2. ಊಟ ಮಾಡುವಾಗ ತುಂಬಾ ಖಾರವಾಗಿ ನೀರ್ ಕುಡಿದ್ರು ಖಾರ ಕಮ್ಮಿ ಆಗಿಲ್ಲ ಅಂದ್ರೆ ಆವಾಗ ನೀವು ಏನ್ ಕುಡಿತೀರಾ? ಕಾಲಗಚ್ಚು. ಮುತ್ತು ಕಲ್ಗಚ್ ಕುಡಿತೀಯನ ನೀನು? ಈ ನನ್ನ ಮಗ ಬಹಳ ಡೇಂಜರ್ ಇದಾನಮ್ಮ. ನೀನೇ ನಾನು ಹೇಳ್ತಿದ್ದಲ್ಲ ಮಗ ಅಂತ. ಬಂದಾಗ ಏನ್ ಹೇಳಿದ್ರು ನನ್ನ ಮನಸ್ಸಲ್ಲಿ ಇರೋದನ್ನ ಹಂಗಂಗೆ ಹೇಳ್ತಾವನಲ್ಲ ಇವನು. ಏನು ಅಂದ್ರೆ ತಿನ್ಕೋ ನನ್ ಗೊತ್ತು, ಆಗ್ಲಿಂದ ನಿನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ನಾನೇ ನಿನ್ ಡ್ಯಾಡಿ. ಅಲ್ಲ, ಇವನ್ ಡ್ಯಾಡಿ. ಬರ ಹೆಗರು ಬರ. ಫಿಕ್ಸಾ ಇವಾಗ ನೀನೇ ಅಪ್ಪ? ಹೌದೌದಮ್ಮ, ಕರೆಕ್ಟ್. ಇವನ್ಗೆ ಊಟವನೆ, ಇವನೇ ಅವ್ರಪ್ಪ. ಆ ಕಡೆ ಕುರಿ ಕುಡ್ದವನೆ. ನೋಡು, ಆವಾಗಿಂದ ಅವ್ನ್ಗೆ ಏನೇ ಪ್ರಶ್ನೆ ಕೇಳಿದ್ರು ಇವನ್ಗೂ ಸಿಂಕ್ ಮಾಡ್ತಾನೆ, ಅವನ್ಗೂ ಸಿಂಕ್ ಮಾಡ್ತಾನೆ. ನೀನು ಅಷ್ಟೇ, ನನ್ ಮನ್ಸು ಹೇಳ್ತಾ ಇತ್ತು ಇವರೇ ನಿಮ್ ಡ್ಯಾಡಿ ಅಂತ ಇಬ್ರಿಗೂ ಹೇಳ್ತಾ ಇದ್ಯಾ. ಕರೆಕ್ಟ್ ಆಗಿ ಹೇಳಮ್ಮ, ಇವರಿಬ್ರಲ್ಲಿ ಯಾರು ನಿನ್ನ ಗಂಡ? ನಾನು ಅದನ್ನ ಹೇಗೆ ಹೇಳಕ್ಕಾಗತ್ತೆ? ಅದಕ್ಕೆ ಅಂತ ಜಡ್ಜಸ್ ಇದಾರಲ್ಲ, ಅವರೇ ಹೇಳ್ಬೇಕು. ಹೇಳಿ ಸರ್, ಹೇಳಿ. ಓಕೆ, ಇವಾಗ ಜಡ್ಜ್ಮೆಂಟ್ ಇಸ್ ಲೆಫ್ಟ್ ಟು ಗುರು ಅಂಡ್ ರಘು. ದಯವಿಟ್ಟು ನೀವಿಬ್ರು ಬನ್ನಿ. ಮೊದ್ಲು ಇವ್ರನ್ನ ಬುಟ್ಟಿಗೆ ಹಾಕಬಿಟ್ರೆ ನಾನು ಗೆದ್ದುಡ್ಬೋದು. ಅಯ್ಯೋ ಏನ್ ಸಾಂಗ್ ಮಾಡಿದ್ರೆ ಸರ್. ಹುಡುಗ ಇದ್ದಾಗ್ಲಿಂದನೂ ನಿಮ್ ಸಾಂಗ್ ಕೇಳ್ಕೊಂಡೆ ಬೆಳೆದ ಸರ್. ಅವತ್ತು ಬೆಳಿತಾ ಆಡಿದ್ರಲ್ಲ ಮೆಟ್ಲು ಅಂದ್ಕೊಂಡು. ನಾನ್ ನಿಮ್ ದೊಡ್ಡ ಅಭಿಮಾನಿ ಸರ್. ಕರೆಕ್ಟ್ ಸರ್. ತೊಡೆ ಮಗ ತೊಡಿಬೇಡ ಅಣ್ಣ, ತೊಡಿಯಲೇ. ಏನ್ ಸಾಂಗು ಸರ್, ಸೂಪರ್ ಆಗಿತ್ತು ಸರ್. ಆಮೇಲೆ ನೀವು ಸರ್ ಟೀನೇ ತೆಕ್ಕು ಟೀನಿಲ್ಲದೆ ತೇನಿ ತದುಕು ಹಾಕೊಂಡ್ ತದಕ್ರೆ ಸೂಪರ್ ಆಗಿತ್ತು. ನಾಲ್ಗೆ ಒಂದಷ್ಟು ನೀನೇ ತದ್ಕೋ ಅಂತೆ, ನೀನೇ ಬದುಕು ಅದು. ಅಲ್ಲ ಕಣ್ರ, ನಿಮ್ಗೊಂದ್ ಸೀಕ್ರೆಟ್ ಗೊತ್ತಾ?
ನೀವಿಬ್ರು ಸೇರ್ಕೊಂಡ್ ಜಡ್ಜ್ಗಳನ್ನ ಬುಟ್ಟಿಗೆ ಹಾಕೊಳಕ್ ನೋಡ್ತಾ ಇದೀರಾ ಅಲ್ವಾ? ಅವ್ರಿಬ್ರಿಗೂ ನಿಮ್ ಮೇಲೆ ತುಂಬಾ ಇಷ್ಟ ಆಗ್ಬಿಟ್ಟು ಅವರು ಏನಾದ್ರು ನಿಮ್ ಕೈನೇ ಎತ್ಬಿಟ್ರೆ ವಿನ್ನರ್ಸ್ ಅಂದ್ಬಿಟ್ಟು ಅವಾಗ ಏನ್ ಮಾಡ್ತೀರಾ? ಅಯ್ಯೋ ಎಂತ ಸರ್ ಯಾರು ನೀವು? ನಿಮ್ಮನ್ನ ಇದೇ ಪ್ರಶ್ನೆ ನೋಡ್ತಾರೆ ಸರ್ ನಾನು. ಕರೆಕ್ಟ್ ಸರ್. ಐ ಡೋಂಟ್ ನೋ ಯು ಎನಿಥಿಂಗ್. ಈಗನು ಎಂಟರ್ ಆಗ್ತಾ ಇದೆ ಸರ್ ಇಂಡಸ್ಟ್ರಿನಲ್ಲಿ. ಅದು ಯಾರೋ ಗೊತ್ತಿಲ್ಲ ತಮಗೆ ಸರ್ ನೀವ್ ಯಾರು ಅಂತ ತಂಗ ಗೊತ್ತೇ ಇಲ್ಲ ಸರ್. ಗೊತ್ತಿಲ್ವಾ? ಇನ್ನ ಗೊತ್ತಿಲ್ಲ. ಆದ್ರೆ ಇವರಿಬ್ರಲ್ಲಿ ನನ್ನ ಗಂಡ ನನ್ನ ಮಗನ ಅಪ್ಪ ಯಾರು ಅಂತ ನೀವೇ ಹೇಳ್ಬೇಕು. ಓಕೆ ಬನ್ನಿ ಡಿಸ್ಕಸ್ ಮಾಡ್ತೀವಿ. ಎಲ್ಲ ಅಲ್ಲೇ ರೀ, ನಾವು ಡಿಸ್ಕಸ್ ಮಾಡೋದು. ಸೃಜನ್, ನೀವು ಮಧ್ಯದಲ್ಲಿ ಬನ್ನಿ, ನಮ್ಮಿಬ್ಬರು ಮಧ್ಯದಲ್ಲಿ. ಜಡ್ಜ್ಮೆಂಟ್ ಟೈಮ್ ಅಂಡ್ ಸರ್ 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 ವಿನ್ನರ್ ಬಿಗ್ ಬಾಸ್ ಅಲ್ಲಿ ಕೈ ಹಿಡ್ಕೊಂಡಂಗೆ ಹಿಡ್ಕೊಂಡಿದ್ದೀರಾ. ಅನ್ಕೊಂಡ್ರಿ ಅಲ್ಲಿ ಕೈ ಬಿಟ್ಟಂಗೆ ಇಲ್ಲೂ ಬಿಟ್ಬಿಡಿ ಸರ್. ರಘು, ಹಾ, ನನ್ನ ಮನಸ್ಸು ಯಾವತ್ತಿಂದ ಹೇಳ್ತಾ ಇತ್ತು, ಕೂಗಿ ಹೇಳ್ತಾ ಇತ್ತು, ಕೂಗಿ 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 ಹೇಳ್ತಾ ಕೂಗಿ ಇತ್ತು, ಕೂಗಿ ಹೇಳ್ತಾ ಇತ್ತು, ಇವರೇ ತಂದೆ ಅಂತ. ಅವಳಿಗೆ ನನ್ ಡೌಟ್ ಇತ್ತು ಇವ್ರೇ ತಂದೆ ಅಂತ. ಏ, ಮಗು ಒಳಗೆ ಮೇಯ್ದ ಗಳಿಗೆ ಸಿದ್ಧ ನಂಗೆ ನೀನ್ ಮಾಡ್ಬಿಟ್ಟು ನನಗೆ ಬಾಯಿಗೆ ತುಪ್ಪ ತವ್ರಕ್ ನೋಡ್ಬೇಡ. ಥ್ಯಾಂಕ್ ಯು. ಅಯ್ಯೋ ಹಿಂಗೂ ಮಾಡ್ಬೋದಾಗಿತ್ತಾ? ನಾನೇ ಎತ್ಕೊಂಡು ಹೋಗ್ತಿದ್ನಲ್ಲ. ಏನ್ ಮಾಡ್ಬಿಟ್ಟು ಬಂದಪ್ಪ? ಏನ್ ಮಾಡ್ದ ಅವ್ನ್ ನೋಡ್ಪಾಪ ತಲೆ ಕೆಡಿಸ್ಕೊಂಡ. ಮೂರು ಆಗ್ಬಿಟ್ಟಿದೆ. ಒಂದ್ ಕೆಲ್ಸ ಮಾಡು, ಇವ್ರಿಬ್ಬರನ್ನ ಕರ್ಕೊಂಡೋಗು, ಚೆನ್ನಾಗಿ ಹಾಕೊಂಡು ಆ ಮಚ್ಚೆ ಮೇಲೆ ತಿಕ್ಕು. ಯಾರ ಮಚ್ಚೆ ಉಳ್ಕೊಳುತ್ತೆ ಅವರೇ ನಿಮ್ ಡ್ಯಾಡಿ, ಯಾರು ಅಲ್ಸೋಗುತ್ತೆ ಅವ್ರು ನಿಮ್ ಡ್ಯಾಡಿ ಅಲ್ಲ. ಕರ್ಕೊಂಡೋಗ. ನಿನಗ ಮಾಡ್ತೀನಿ ಕಣೋ, ಸರಿಯಾಗಿ ಮಾಡ್ತೀನಿ. ಯಪ್ಪ, ನಡಿ ಹೋಗೋಣ. ಒಬ್ರ ನಿನ್ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ಕುರಿ ಒಟ್ಟಲ್ಲಿ ಮಗುಗೆ ಅಪ್ಪ ಯಾರು ಅಂತ ಇನ್ನೂ ಕನ್ಕ್ಲೂಷನ್ ಸಿಕ್ಕಿಲ್ಲ. ಸೈಕಲ್ ಗ್ಯಾಪಲ್ಲಿ ನಾವು ಆಟೋ ಓಡಿಸ್ಕೊಂಡ್ಬಿಟ್ವಿ ಅಷ್ಟೇ. ಓಕೆ ರಘು ಅಂಡ್ ಗುರು, ಥ್ಯಾಂಕ್ ಯು ಸೋ ಮಚ್. ಮಜಾ ಟಾಕೀಸ್ ಬಂದ್ರಿ. ಐ ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಐ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗಿದು ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಮಜಾ ಟಾಕೀಸ್ ಇದು ನಿಮ್ಮ ಮನೆ, ಯು ಆರ್ ಆಲ್ವೇಸ್ ವೆಲ್ಕಮ್. Thank you. ಪ್ಲೀಸ್ ನೀವು ಬಂದಾಗಲೆಲ್ಲ ಸಿಕ್ಕಾಪಟ್ಟೆ ಜೋಶಲ್ಲಿ ಇರ್ತೀವಿ, ಸಿಕ್ಕಾಪಟ್ಟೆ ಮಜಾ ಮಾಡ್ತೀವಿ. ಸೊ ಒನ್ಸ್ ಅಗೇನ್ ಐ ಹ್ಯಾಡ್ ಅ ಲವ್ಲಿ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಗಿಡ ನೆಡಿ, ನೀರನ್ನ ಉಳಿಸಿ. ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು. ಬೆಸ್ಟ್ ಗಿಫ್ಟ್. ಓಕೆ ವೀಕ್ಷಕರೇ, ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ನಮ್ಮ ಗುರು ಮತ್ತೆ ರಘು ಜೊತೆ ನೀವು ಮಜಾ ಮಾಡಿದೀರ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ನಗ್ತಾರೆ ನಗಿಸ್ತಾರೆ. ಬಿಕಾಸ್ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್, ಪವರ್ಡ್ ಬೈ S23, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಶಂಕರ ಅಮೃತ ಅಂಡ್ ಎಕ್ಸಿಟ್ ನೋ ಎಂಟ್ರಿ. ಥ್ಯಾಂಕ್ ಯು. ಗುಡ್ ನೈಟ್. ಲವ್ ಯು ಆಲ್. ಬೈ.